ನಮಸ್ಕಾರ. ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಮೊದಲನೇದಾಗಿ ಅಶ್ವವೇಗ ವಾಹಿನಿಗೆ ಎಲ್ಲ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳು. ನಮ್ಮ ರಾಷ್ಟ್ರ ಭಾರತ ಮತ್ತು ನಮ್ಮ ಮಾತೃಭೂಮಿ ಹೆಮ್ಮೆಯ ಕರ್ನಾಟಕದಲ್ಲಿ ಹಲವಾರು ಸಂಸ್ಕೃತಿಗಳು, ಪರಂಪರಾಗತವಾಗಿ ಬಂದಿರುವಂತಹ ನೃತ್ಯಗಳು ಎಲ್ಲವೂ ಕೂಡ ಅಂದರೆ ಸಂಸ್ಕೃತಿಯ ಬೀಡು, ಕಲೆಗಳ ಬೀಡಾಗಿರುವಂಥದ್ದು ನಮ್ಮ ರಾಜ್ಯ ಕರ್ನಾಟಕ. ಎಲ್ಲ ಹಬ್ಬಗಳಿಗೂ ಕೂಡ ತನ್ನದಾದಂಥ ಒಂದು ವೈಶಿಷ್ಟ್ಯತೆ ಇದೆ, ಅದರ ಆಚರಣೆಗಳಿದೆ. ಈ ಮಧ್ಯದಲ್ಲಿ ನಾವೀಗ ದಸರಾ ಸಂದರ್ಭದಲ್ಲಿದ್ದೇವೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾವನ್ನು ಎಲ್ಲರೂ ಕೂಡ ಆಚರಿಸ್ತಾರೆ. ಬೊಂಬೆಗಳನ್ನು ಕೂರಿಸುವಂಥದ್ದಿರಬಹುದು, ಅದು ನೃತ್ಯಗಳಿರಬಹುದು, ಸಂಗೀತ. ಒಬ್ಬ ಮನುಷ್ಯನಿಗೆ ಈ ನೃತ್ಯ ಮತ್ತು ಸಂಗೀತ ಅನ್ನುವಂಥದ್ದೇನಿದೆ ಅದು ಕಣ್ಣು ಮನಗಳನ್ನು ತುಂಬುವಂತಹ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಶಾಸ್ತ್ರದ ಪ್ರಕಾರ ನೃತ್ಯ ಮತ್ತು ಸಂಗೀತ. ನಾನು ಯಾಕೆ ಇಷ್ಟೆಲ್ಲ ನೃತ್ಯ ಮತ್ತು ಸಂಗೀತದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಇವರು ನೃತ್ಯವನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವಂಥವರು, ಬಹುಮುಖ ಪ್ರತಿಭೆ ಅಂತಲೇ ಹೇಳಬಹುದು. ಮತ್ತು ಇವರ ಡ್ಯಾನ್ಸ್ ಟೀಮ್ ಏನಿದೆ, ಈ ಹೆಸರನ್ನು ಅಯನ ಅನ್ನುವಂತಹ ಡ್ಯಾನ್ಸ್ ಟೀಮ್ನ ಕೇಳಿಬಿಟ್ರೆ ಒಂದು ರೀತಿ ದೇಶವ್ಯಾಪಿ ಇವರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥವರು, ದೇಶದ ಎಲ್ಲ ಜನರ ಅಭಿಮಾನವನ್ನು ಗಳಿಸಿರುವಂಥ ಒಂದು ನೃತ್ಯದ ತಂಡ. ಅದರದ ಒನ್ ಆಫ್ ದಿ ಡೈರೆಕ್ಟರ್, ಬಹುಮುಖ ಪ್ರತಿಭೆ ಆಗಿರುವಂಥ ಆ್ಯಕ್ಟರ್ ಮತ್ತು ಡ್ಯಾನ್ಸರ್ ಮನೀಶ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾಗೋಣ. ಮನೀಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಶುಭಾಶಯಗಳು ನಿಮಗೂ ಕೂಡ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹೌಸ್ ಲೈಫ್ ಅಟ್ ದಿಸ್ ಮೂಮೆಂಟ್? ಹೇಗಿದೆ ಜೀವನ ಸದ್ಯಕ್ಕೆ ಲುಕ್ಸ್ ಲೈಕ್ ಇಟ್ಸ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಕೌಂಟಿಂಗ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಇಟ್ಸ್ ಬಿನ್ ಕೈಂಡ್ ಆ್ಯಂಡ್ ಜಸ್ಟ್ ಹ್ಯಾಪಿ ಡೂಯಿಂಗ್ ವಾಟ್ ಐ ಡೂ. ಸೊ ಈಗ ನಾವೆಲ್ಲರೂ ಅಂದರೆ ನಮ್ಮ ವೀಕ್ಷಕರಾಗಿರಬಹುದು, ಕರ್ನಾಟಕ ಜನತೆಗೆ ನೀವು ಚಿರಪರಿಚಿತರಿದ್ದೀರಾ. ಯಾಕಂತ ಹೇಳಿದ್ರೆ ನಿಮ್ಮ ಅಭಿಮಾನ ಅಂದರೆ ನಾನು ನೋಡಿದ್ದೀನಿ. ಯಾಕೆಂದರೆ ವೈಯಕ್ತಿಕವಾಗಿ ಎಷ್ಟೋ ಕಾರ್ಯಕ್ರಮಗಳು ನಿಮ್ಮ ಭೇಟಿಯಾಗಿರೋದ್ರಿಂದ ನಿಮಗೆ ತುಂಬ ಜನರ ಅಭಿಮಾನ ಸಿಕ್ಕಿದೆ. ಸೊ ಆ ಡ್ಯಾನ್ಸ್, ವಾಟ್ ಈಸ್ ಡ್ಯಾನ್ಸ್ ಫಾರ್ ಯು ಅಂತ? ಡಾನ್ಸ್ ಅದು ಶುರುವಾಗಿದ್ದು ಒಂದು ಹುಚ್ಚುತನದಿಂದ. ಚಿಕ್ಕ ವಯಸ್ಸಿಂದ ಟಿ ವಿ ನೋಡಿ ಏನೇ ಬಂದರೂ ಜಸ್ಟ್ ಮಾಡೋದಾಗಲಿ ಆ ಥರ ಹುಚ್ಚುತನದಿಂದ ಸ್ಟಾರ್ಟ್ ಆಗಿ ಒಂದು ಪ್ರೀತಿಯಿಂದ ಬೆಳೆದು ಈಗ ಅದೇ ಜೀವನ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ಸೊ ಡ್ಯಾನ್ಸ್ ಈಸ್ ಯುವರ್ ಲೈಫ್? ಇಟ್ಸ್ ಮೈ ಲೈಫ್. ಯಾ. ಈಗ ಅಷ್ಟು ಆಸೆ ಪಡ್ತೀರಲ್ವ, ಈಗ ಹೂ ಇಸ್ ಮನೀಶ್ ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗಬೇಕಲ್ವ. ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು, ಹೇಗೆಲ್ಲ ಆಯಿತು ಇದು ಶುರು ಅಂತ? ಸೊ ಚಿಕ್ಕ ವಯಸ್ಸಿಂದ ಕೂಡ ನೃತ್ಯದ ಮೇಲೆ ತುಂಬ ಆಸಕ್ತಿ ಇತ್ತು. ಕ್ಲಾಸಸ್ ಅಂತ ಏನು ಪರ್ಟಿಕ್ಯುಲರಾಗಿ ನಮ್ಮಮ್ಮ ಏನು ಹಾಕಿರಲಿಲ್ಲ. ಅಂದರೆ ಅವ್ರು ನೋಡೋದು ಓಕೆ, ಆ್ಯನ್ಯುವಲ್ ಡೇಸ್ ಆಗಲಿ, ಬೇರೆ ಯಾವುದೋ ಗಣೇಶ ಚತುರ್ಥಿಗೆ ಫೆಸ್ಟಿವಲ್ಸಲ್ಲಿ ನಮ್ಮಲ್ಲಿ ಆರ್ಕೆಸ್ಟ್ರಾ ಅಂದರೆ ಸಖತ್ ಫೇಮಸ್ ಅಲ್ಲ. ಸೊ ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಕೊಡೋದೆ. ಸೊ ಆ ಸ್ಲೋಲಿ ಅಲ್ಲಿಂದ ಸ್ವಲ್ಪ ಬೆಳೆದಿದ್ದು. ಆದರೆ ಹಂಗೆ ಲೆಸೆ ಪ್ರೈಮರಿ ಸ್ಕೂಲ್, ಸೆಕೆಂಡ್ರಿ ಸ್ಕೂಲ್ ಆದಂತೆ ಇಟ್ ಜಸ್ಟ್ ಗಾಟ್ ಮೋರ್ ಆ್ಯಂಡ್ ಮೋರ್. ಆಬ್ವಿಯಸ್ಲಿ ಇಂಡಿಯನ್ ಪೇರೆಂಟ್ಸ್ 10ನೇ ಕ್ಲಾಸ್ ಬಂದಿದ ತಕ್ಷಣ ಎಲ್ಲ ಬಿಟ್ಟು ಮನೆಯಲ್ಲಿ ಕೂತು ಸುಮ್ಮನೆ ಓದಬೇಕು, ಮತ್ತು 12th ಸ್ಟ್ಯಾಂಡರ್ಡ್ ಮತ್ತೆ ಎಲ್ಲ ಕೂತು ಮತ್ತೆ ಓದಬೇಕು. ಸರಿ ಎಲ್ಲ ಮಾಡಿದೆ. ಆಮೇಲೆ ಐ ಚೋಸ್ ಸೈನ್ಸ್ ಇನ್ ಪಿ ಯು. ಐ ರಿಯಲೈಸ್ಡ್ ಓಕೆ, ಇಫ್ ಐ ರಿಯಲಿ ಚೂಸ್ ಸಮಥಿಂಗ್ ದಟ್ಸ್ ಸೋ ಡಿಫಿಕಲ್ಟ್ ಫಾರ್ ಮೀ, ಪ್ರಾಬ್ಲಿ ನನ್ನ ಡಾನ್ಸ್ ಬಗ್ಗೆ ಅಷ್ಟು ಫೋಕಸ್ ಮಾಡೋಕ್ಕಾಗೋದಿಲ್ಲ ಅಂತ. ದೆನ್ ಐ ಫೈನಲಿ ಚೂಸ್ BBA, ಕಾಮರ್ಸ್ ಸೆಕ್ಷನಲ್ಲಿ ಹೋಗಿ ಐ ಕಂಪ್ಲೀಟೆಡ್ BBA. ಅಪ್ಪ ಅಮ್ಮ ಕೂಡ ತುಂಬ ಸಹಕರಿಸಿದ್ರು. ಅಂದರೆ ದೇ ಲೈಕ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಸರಿ, ಅಟ್ಲೀಸ್ಟ್ ಗೆಟ್ ಅ ಡಿಗ್ರಿ, ಸೊ ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಆನ್, ಕೆಲಸ ಮಾಡ್ಬೋದು. ನಾನು ಹೇಳಿದೆ ಓಕೆ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಏನಿಲ್ಲ. ಐಫ್ ಕಂಪ್ಲೀಟೆಡ್. ನನ್ನ ಲಾಜಿಕ್ ಏನಂದರೆ, ನೀವು ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕಾದ್ರೆ ಯು ಸ್ಟಾರ್ಟ್ ಗೋಯಿಂಗ್ ಟು ಪ್ರೀ ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್, ಆಮೇಲೆ ಕಂಪ್ಲೀಟ್ ಯುವರ್ ಡಿಗ್ರಿ ಆ್ಯಂಡ್ ದೆನ್ ಡೂ ಕ್ಯಾಟ್ ದ್ಯಾಟ್ ದಿಸ್ ಎಷ್ಟೊಂದು ಎಕ್ಸ್ಟ್ರಾ ಕೋರ್ಸಸ್ ಮಾಡಿ ಫೈನಲಿ ಯು ಗೋ ಟು ಗೆಟ್ ದಟ್ ಜಾಬ್. ನಾಟ್ ಟು ಡಿಮೀನ್ ಎನಿಥಿಂಗ್, ಬಟ್ ಟು ಗೆಟ್ ಒನ್ ಜಾಬ್ ಇಷ್ಟೆಲ್ಲ ಮಾಡಬೇಕಾಗುತ್ತೆ ಬೇಸ್. ದಟ್ ಇಸ್ ದ ಪ್ರಾಸೆಸ್. ಸೊ ಈಗ ಒಂದು ನೃತ್ಯ, ಒಂದು ಆರ್ಟ್ ಫಾರ್ಮ್ ತಗೊಂಡ್ರೆ ಕೂಡ ಅದಕ್ಕೆ ಅದ್ರ ತಕ್ಕಂತೆ ಒಂದು ತಯಾರಿ ಇರಬೇಕು. ಅಂದ್ರೆ ಯು ಕ್ಯಾನ್ ಮಲ್ಕೊಂಡು ಹಿಂಗೆ ಎದ್ದಿದ ತಕ್ಷಣ ಐ ಆಮ್ ಅ ಡಾನ್ಸರ್ ಅನ್ನೋದು ಸ್ವಲ್ಪ ಕಷ್ಟ. ಎಲ್ಲರಿಗೂ ಆ ಟ್ಯಾಲೆಂಟ್ ಇರೋದಿಲ್ಲ. ಬಟ್
ತುಂಬ ಶ್ರಮೆ, ತುಂಬ ವರ್ಷದ ಎಫರ್ಟ್ಸ್ ಇರಬೇಕು. ಸೊ ನಾನು ಕೂಡ ಆ ಎಫರ್ಟ್ಸ್ ಹಾಕಬೇಕು ಅಂತ I decided that I will dedicate my life entirely how I dedicated to academics at some point. I wanted to dedicate myself to dance. So ಆ ಯೋಚನೆಯಿಂದ ಶುರು ಆಗಿದ್ದು. ಅಲ್ಲ ಅಂದರೆ ಈಗ ಟಿಲ್ ಬಿ ಬಿ ಎ ನೀವು ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದು ಅಥವಾ ಚಿಕ್ಕ ವಯಸ್ಸಿನ ಅಭ್ಯಾಸ ಅದು ಯಾವುದೂ ಇಲ್ವಾ ನಿಮಗೆ? ನಾನು ಟೆಕ್ನಿಕಲಿ ನಾನು ಫಿಲ್ಮಿ ಡ್ಯಾನ್ಸ್ ಕ್ಲಾಸ್ಗೆ ಹೋದೆ ಒಂದು ಸ್ವಲ್ಪ ವರ್ಷ, ಒಂದು 2-3 ಇಯರ್ಸ್ ಹೋದೆ. ಆಫ್ಟರ್ ದಟ್ ನಾಟ್ ರಿಯಲಿ ಎನಿವೆ. ಸೊ ಆಫ್ಟರ್ ಯುವರ್ ಬಿ ಬಿ ಎ ನೀವು ಕಲಿಯೋಕ್ಕೆ ಶುರು ಮಾಡಿ ಅಂದರೆ ಶ್ರದ್ಧೆಯಿಂದ ಸಮಯ ಕೊಟ್ಟು ಕಲಿತು ಈ ಮಟ್ಟಕ್ಕೆ. ಅದಾದ ನಂತರ ನಾನು ಭರತನಾಟ್ಯಂ ಲೈಕ್ ಸೀರಿಯಸ್ ಆಗಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಟ್ ದ ಏಜ್ ಆಫ್ 19. ಸೊ ಯಾರ್ಯಾರು ಅಂದ್ಕೊಳ್ತಾರೆ ಓ ನನಗೆ ತುಂಬ ವಯಸ್ಸಾಗಿದೆ, ನಾನು ಎಲ್ಲಿ ಶುರು ಮಾಡ್ಬೋದು, ಏಜ್ ಇಸ್ ಜಸ್ಟ್ ಅ ನಂಬರ್. ಇಫ್ ಯು ವಾಂಟ್ ಟು ಡಾನ್ಸ್, ಏಜ್ ಇಸ್ ನಥಿಂಗ್ ಟು ಡೂ ವಿತ್ ಡಾನ್ಸಿಂಗ್. ಯು ಕ್ಯಾನ್ ಡಾನ್ಸ್ ವೆನ್ ಎವರ್. ಓಕೆ, ನೀವು ಕನ್ನಡದವ್ರೇನಂದರೆ ಯಾಕೆಂದರೆ ಭಾಷೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಹೌದು. ನೋಡಿದ್ರೆ ಭಾಷೆ ಮಾತಾಡೋದು ಅಥವಾ ನೀವು ಬರೀ ತುಂಬ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಿರೋದ್ರಿಂದ ಆ ಭಾಷೆ ಪ್ರಭಾವ ಇರಬಹುದೇನೋ. ಕನ್ನಡದವರೇ, ಕನ್ನಡದ ಫ್ಯಾಮಿಲಿ? ಹೌದು, ಕನ್ನಡದ ಫ್ಯಾಮಿಲಿ. ನಮ್ಮ ಅಪ್ಪ ಅವರು ಕನ್ನಡಿಗ, ನಮ್ಮ ಅಮ್ಮ ಅವರು ತೆಲುಗಾಯ್ತು. ಸೊ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಭಾಷೆ ಬರುತ್ತೆ? ಕನ್ನಡ, ತೆಲುಗು, ಇಂಗ್ಲೀಷ್, ಹಿಂದಿ, ತಮಿಳ್ ಒಂದು ಮಟ್ಟಕ್ಕೆ, ಹಿಂದಿ. ಈಗ ನೀವು ಆಫ್ಟರ್ ಯುವರ್ 19th ಇಯರ್ ಈಗ ನೀವು ಸೀರಿಯಸ್ಲಿ ಭರತನಾಟ್ಯನ ಕಲಿಯೋಕ್ಕೆ ಶುರು ಮಾಡಿದೆ. ಎಲ್ಲಿ ತನಕ ಆಯಿತು? ಆಮೇಲೆ ಹೇಗೆ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸಸ್ ಈ ಮಟ್ಟಕ್ಕೆಲ್ಲ ಹೆಂಗೆ ಸಾಧ್ಯ ಆಯಿತು? ಸೊ ಒಂದು ಫನಿ ಸ್ಟೋರಿ ಇದೆ ಅದಕ್ಕೆ. ಅಶ್ವಮೇಧ ಅಂತ ನಾನೊಂದು ತಂಡದಿಂದ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಅದೇ ಕಾರ್ಯಕ್ರಮದಲ್ಲಿ ಆಯನ ಡಾನ್ಸ್ ಕಂಪ್ನಿ ಕೂಡ ಒಂದು ಪಾರ್ಟಿಸಿಪೆಂಟ್. ಸೊ ನಮ್ಮದು ಗ್ರೂಪ್ ಡಾನ್ಸ್. ಸೊ ದಿಸ್ ವಾಸ್ ಅ ವೆರಿ ಸ್ಪೆಷಲ್ ಎಡಿಷನ್ ಆಫ್ ಡಾನ್ಸ್ ಕರ್ನಾಟಕ ಡಾನ್ಸ್, ಯಾಕಂದರೆ ಇದೆಲ್ಲ ಬರೀ ಗ್ರೂಪ್ ಡಾನ್ಸ್ ಕಾಂಪಿಟೇಷನ್ ಆಗಿತ್ತು. ಸರಿ, ಆಡಿಷನ್ಸ್ ಎಲ್ಲ ಕ್ಲಿಯರ್ ಮಾಡಿ ವಿ ವರ್ ಆನ್ ಗೋಯಿಂಗ್, ವಿ ವರ್ ಫ್ರೆಂಡ್ಲಿ ಟೀಮ್, ವಿ ನ್ಯೂ ದೆಮ್, ದೇ ನ್ಯೂ ಅಸ್. ಬಟ್ ಫಸ್ಟ್ ಎಪಿಸೋಡ್ ಐ ವಾಕ್ಡ್ ಫ್ರಮ್ ಮೈ ಕ್ಯಾರವಾನ್ ರೆಡಿ ಆಗಿ ಐ ಎಂಟರ್ಡ್ ದ ಸೆಟ್ ಆ್ಯಂಡ್ ದೀಸ್ ಗೈಸ್ ಕೇಮ್ ಆನ್ ಸ್ಟೇಜ್. ಆ್ಯಂಡ್ ಅವ್ರ ಫಸ್ಟ್ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಲ್ಲಿ ಏನೋ ಒಂದು ಚಂಚಲ ಆಯಿತು. ಲೈಕ್ ಐ ಕುಡಂಟ್ ರೆಸಿಸ್ಟ್, ಬಟ್ ದೇರ್ ವಾಸ್ ಸಮ್ ಬಟರ್ಫ್ಲೈಸ್ ಇನ್ ಮೈ ಬಾಡಿ ಆ್ಯಂಡ್ ದೇರ್ ವಾಸ್ ದಿಸ್ ಮೋರ್ ದೆನ್ ನಾರ್ಮಲ್ ಫೀಲಿಂಗ್ ದಟ್ ಹ್ಯಾಪನ್ ಟು ಮಿ. ಸೊ ಐ ವಾಸ್ ಲೈಕ್ ಓಕೆ, ನಾನು ಇವ್ರ ಜೊತೆ ಖಂಡಿತ ಯಾವತ್ತನ ಒಂದಿನ ಡಾನ್ಸ್ ಮಾಡಲೇಬೇಕು, ಯಾಕಂದರೆ ಐ ವಾಸ್ ವೆರಿ ವೆರಿ ಅಟ್ರಾಕ್ಟೆಡ್ ಟು ಇಟ್. ಆ ಥರ ಶುರುವಾಗಿದ್ದು. ಐ ಥಿಂಕ್ ಅರೌಂಡ್ 6th or 7th ಎಪಿಸೋಡ್ ನಾವು ಎಲಿಮಿನೇಟ್ ಆಗಿಬಿಟ್ವಿ. ಮತ್ತೆ ಒಂದು ಸ್ಪೆಷಲ್ ಎಪಿಸೋಡ್ ನಡೀತು. ಅದರಲ್ಲಿ ನಮ್ಮ ಡೈರೆಕ್ಟರ್ ಮನೋಜ್ಞ ಬಾಲರಾಜು ಅಂತ. ಸೊ ಹಿ ವಾಸ್ ಕೈಂಡ್ ಎನಫ್ ಟು ಕಾಲ್ ಮೀ ಬಿಕಾಸ್ ಹಿ ಸಾ ಸಮ್ ಪೊಟೆನ್ಷಿಯಲ್ ದಟ್ ಐ ಕುಡ್ ಡೂ ದೇರ್ ಆರ್ಟ್ ಫಾರ್ಮ್. ಆ್ಯಂಡ್ ಹೀ ಕಾಲ್ಡ್ ಮೀ ಆ್ಯಂಡ್ ಹೀಸ್ ಲೈಕ್, ಈ ಥರ ಚಾನಲ್ ಅವರು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ನಿಮ್ಮ ಡಾನ್ಸಸ್ನ ಎಷ್ಟು ಜನ ಬೇಕಂತೂ ಅಷ್ಟು ಜನ ಹಾಕ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ಕೊರಿಯೋಗ್ರಫಿ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಕೇಳಿದ್ರು. ನಾನು ಆವಾಗ ಇಲ್ಲ ಅಂತ ಹೇಳಿದೆ, ಯಾಕಂದರೆ ನನಗೆ ಆಲ್ರೆಡಿ ಒಂದು ಕಮಿಟ್ಮೆಂಟ್ ಇತ್ತು ಬೇರೆ ಕಡೆ ಡಾನ್ಸ್ ಮಾಡೋದಕ್ಕೆ. ಐ ರಿಗ್ರೆಟೆಡ್ ಇಟ್ ಸೋ ಮಚ್, ಟಿಲ್ ಡೇಟ್ ಐ ರಿಗ್ರೆಟೆಡ್. ಬಟ್ ಅಟ್ ದ ಸೇಮ್ ಟೈಮ್ ಐ ಥಾಟ್ ಓಕೆ, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಸೊ ಯೂನಿವರ್ಸ್ ಹ್ಯಾಸ್ ಸಮಥಿಂಗ್ ಫಾರ್ ಮೀ, ಲೆಟ್ಸ್ ಜಸ್ಟ್ ವೇಟ್ ಅಂತ. ಸೊ ಅದೇ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಗೆ ಮತ್ತೆ ದೇ ವಾಂಟೆಡ್ ಟು ಕ್ರಿಯೇಟ್ ಅ ಎಕ್ಸ್ಟ್ರಾ ಆ್ಯಕ್ಟ್, ಒಂದು ದೊಡ್ಡ ಆ್ಯಕ್ಟ್ ಮಾಡಿ ಎಷ್ಟು ಜನ ಡಾನ್ಸಸನ್ನು ಮಾಡಿ ಏನಾದರೂ ಸೆಟ್ ಮಾಡ್ಬೋದಾಗಿತ್ತು. ಆವಾಗ ಮತ್ತೆ ಮನೋಜ್ಞ ಅವ್ರು ನನಗೆ ಕರೆ ಮಾಡಿದ್ರು. ಸೊ ಲೈಕ್ ದಿಸ್ ಟೈಮ್ ದರ್ ಇಸ್ ನೋ ಚಾನ್ಸ್ ಆಫ್ ಮಿಸ್ಸಿಂಗ್ ಅಂತೇಳಿ ಅವತ್ತು ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತುವರೆಗೂ ತುಂಬ ಸ್ಟ್ರಾಂಗಾಗಿ ಹೋಗ್ತಿದೆ. ತುಂಬ ಖುಷಿಯಿಂದ, ಹ್ಯಾಪಿಯಿಂದ. ಇಟ್ಸ್ ಜಸ್ಟ್ ಗೋಯಿಂಗ್ ಇನ್ ಅಶ್ವವೇಗ ಸ್ಪೀಡ್ ಅಂತ ಹೇಳ್ಬೋದು. ಎಷ್ಟು ವರ್ಷದ ಬಾಂಧವ್ಯ ಆಯನ ಜೊತೆ ಈಗ ಆಲ್ಮೋಸ್ಟ್ 10.5 years ಆಯಿತು, ಮೊದಲನೇ ಟಿಕೆಟ್. ಸೊ ಯಾ, ಅಂದರೆ ಈಗ ನಿಮ್ಮ ಫ್ಯಾಮಿಲಿ ಯಾವ ಬ್ಯಾಕ್ಗ್ರೌಂಡ್ ಇರಲಿಲ್ಲ? ಈಗ ನಿಮ್ಗೆ ಯಾರು ಡ್ಯಾನ್ಸರ್ಸ್ ಇದ್ದಾರಾ ಫ್ಯಾಮಿಲಿ? ಇಲ್ಲ ಯಾರೂ ಇರಲಿಲ್ಲ. ಹೆಂಗೆ ಈ ಥರದಕ್ಕೆ ಹೆಂಗೆ ಸಪೋರ್ಟ್? ಯಾಕಂದರೆ ಈಗ ಸಹಜವಾಗಿ ಪೇರೆಂಟ್ಸ್ಗೊಂದು ಪ್ರಶ್ನೆ ಬಂದೇ ಬರುತ್ತೆ, ಇದನ್ನು ಹೇಗೆ ಜೀವನ ಅಂತ ತೊಗೊಳಕ್ಕೆ ಸಾಧ್ಯ, ಇದರಲ್ಲಿ ಹೆಂಗೆ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ, ಈ ಗೊಂದಲ ಬಂದೇ ಬರುತ್ತಲ್ಲ. ವೆನ್ ಯು ಚೂಸ್ ದೀಸ್ ಥಿಂಗ್ಸ್ ಸಹಜವಾದ ಪ್ರಶ್ನೆ ಬರುತ್ತಲ್ಲ, ಹೌ ಇಸ್ ಲೈಫ್ ಅನ್ನೋದು. ಬಂದಿತ್ತು. ಆದರೆ ಐ ಥಿಂಕ್ ಐ ಹ್ಯಾವ್ ಟು ಸೇ ದಟ್ ಐ ವಾಸ್ ವೆರಿ ವೆರಿ ಲಕ್ಕಿ ಟು
ಹ್ಯಾವ್ ಮೈ ಪೇರೆಂಟ್ಸ್. ಯಾಕಂದರೆ ಅವರು ತುಂಬ ತುಂಬ ಆ, ವಿನಯವಾಗಿ ದೇ ಹ್ಯಾಂಡಲ್ ದ ಸಿಚುವೇಶನ್ ವೆರಿ ವೆರಿ ಜೆಂಟ್ಲಿ. ದೇ ಅಂಡರ್ಸ್ಟುಡ್ ಏನು ನಡೀತಿದೆ ಅಂತ. ದೇ ನ್ಯೂ ನನ್ನ ಆಸಕ್ತಿ ಡ್ಯಾನ್ಸಲ್ಲಿ ಎಷ್ಟಿತ್ತು ಅಂತ. ಸೊ ದೇ ಡಿಂಟ್ ಫೋರ್ಸ್ ಮೀ ಕಂಪ್ಲೀಟ್ಲಿ ಟು ಸೇ ಇಲ್ಲ ನೀನು ಎಜುಕೇಷನ್ ಮಾಡ್ಬೇಕು. ಮಾಡಲೇಬೇಕು, ನೀನು ಇಂಜಿನಿಯರಿಂಗ್ ಹೋಗಲೇಬೇಕು, ಇಲ್ಲ ಯು ಶುಡ್ ಪರ್ಸು ಸಮಥಿಂಗ್, ಯು ಶುಡ್ ಗೋ ಅಂಡ್ ಗೆಟ್ ಇನ್ ಟು ಕಾರ್ಪೊರೇಟ್ ಜಾಬ್, ಆ ಥರ ಫೋರ್ಸ್ ಆಗಿದ್ದಾಗಲಿ ಇಂದಿನವರೆಗೂ ದೇ ನೆವರ್ ಡೆಡ್. ಬಟ್ ದೇ ಆಲ್ವೇಸ್ ಸಜೆಸ್ಟೆಡ್ ಸೇಯಿಂಗ್, ನೋಡಿ ಈ ಥರ ಇಫ್ ಯು ಜಸ್ಟ್ ರಿಲೈ ಆನ್ ಡ್ಯಾನ್ಸ್, ವಾಟ್ ಇಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಲೇಟರ್, ವಿಚ್ ಇಸ್ ವೆರಿ ಪ್ರಾಕ್ಟಿಕಲ್ ಟು ಅಲ್ಲ, ಥಿಂಕ್. ಮುಂದಿನ ಯೋಚನೆ ಮಾಡಲೇಬೇಕಲ್ಲ. ಮುನ್ನಾಲೋಚನೆ ಇರಲೇಬೇಕು. ಸೊ ಬಟ್ ಐ ಹ್ಯಾಡ್ ದಿಸ್ ಗಟ್ ಫೀಲಿಂಗ್ ದಟ್ ವಾಸ್ ಸೋ ಸ್ಟ್ರಾಂಗ್ ದಟ್ ಆಗ್ತೀನಿ ಅಂತ. ಟಚ್ ವುಡ್, ಐ ಕ್ಯಾನ್ live happily, I can take care of them happily. They were very supporting. So ಆದ್ರಿಂದ ನನಗೆ they allowed me to think ಏನು ಆಗ್ಬೋದು ಅಂತ. That naturally shaped me and yeah, I can ಬಟ್ take care of ನಿಮಗೆ myself. ಕಾನ್ಫಿಡೆನ್ಸ್ ಇತ್ತಾ? ಅಂದರೆ ಈಗ ನಾನು ಮಾಡ್ತೀನಿ ಅಥವಾ ಮಾಡಲಿಲ್ಲ ಅಂತ ಒಂದು ಹಂತ ಬಂದಿದ್ದರೆ ಅನ್ನೋದೇನೋ ಯೋಚನೆ ಮಾಡಿದ್ರಾ? ಇಲ್ಲ, I am a very adventurous person. If I set something, I try to achieve it as much as I can. ಸೊ ಆದ್ದರಿಂದ ನಾನು ಮಾಡಿದ್ರೆ ಫುಲ್ ಮನಸ್ಫೂರ್ತಿಯಿಂದ ಮಾಡಬೇಕು, ಇಲ್ಲಾಂದರೆ ಯು ಶುಡ್ ನಾಟ್ ಅಟೆಂಪ್ಟ್ ಇಟ್. ಸೊ ಐ ಡಿಡ್ ಇಟ್ ವಿತ್. ಅಲ್ಲ, ಈಗ ಮನೆ ಪರಿಸ್ಥಿತಿ, ಈಗ ನೀವು ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಈಗ ಮನೆ ಪರಿಸ್ಥಿತಿನೂ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ನೀವು ಒಬ್ಬ ಹುಡುಗ ಆಗಿದ್ಕೊಂಡು ಈಗ ನಿಮ್ಮದು ಒಂದಷ್ಟು ಖರ್ಚುಗಳು ಬರುತ್ತೆ, ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸೊ ಬ್ಯಾಕ್ ಇನ್ ದ ಡೇಸ್ ನಾನು ಹೇಳ್ತಿದ್ದಲ್ಲ, ಈ ಸ್ಮಾಲ್ ಪರ್ಫಾರ್ಮೆನ್ಸ್ ಆಗಲಿ, ಅವ್ರು ಎಷ್ಟು ಪೇ ಮಾಡ್ತಿದ್ರಾ? ಸೊ ಮೋಸ್ಟ್ ಆಫ್ ಮೈ ಬಿಗಿನಿಂಗ್ ಇಯರ್ಸಲ್ಲಿ ಬರೀ ಒಂದು ಆಪರ್ಚುನಿಟಿ, ಒಂದು ಅವಕಾಶಕ್ಕೆ ಪರ್ಫಾರ್ಮ್ ಮಾಡಿದ್ದು ತುಂಬ ಇದೆ. ಅದಾದ ನಂತರ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದ್ದು 200 ರುಪೀಸ್ಗೆ, ಆಮೇಲೆ 500 ರುಪೀಸ್ಗೆ. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇಸ್ ಗೋಯಿಂಗ್ ಗ್ರೇಟ್. ಸೊ ಯುವರ್ ಫಸ್ಟ್ ಪೇಮೆಂಟ್ ವಾಸ್ 200 and now it is 2 lakh. ಹೇಳಬೇಕಷ್ಟೇ. ಏನೋ ಈಗ ನೀವು ಹೇಳಿದ್ರಿ ಆಫ್ಟರ್ BBA ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ ಇದೆಲ್ಲ ಮಾಡೋದಕ್ಕೆ ಅಂತ. ನಿಮ್ಮ ಅಭ್ಯಾಸ ಹೇಗಿತ್ತು, ಪರಿಶ್ರಮ ಹೇಗಿತ್ತು? ಎಸ್, ನಮಗೆ ಈ ಥರ ಟೈಮ್ ಟೇಬಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಯಾಕಂದರೆ ನಾನು ಕಾಲೇಜ್ ಸೆಕೆಂಡ್ ಇಯರ್ ಇರಬೇಕಾದ್ರೇ ಐ ಜಾಯಿನ್ ಆಯಣ. ಶುರುವಾದ ನಂತರ ಎಲ್ಲರೂ ಅಲ್ಲಿರೋ ತಂಡದಲ್ಲಿ ಆಲ್ಮೋಸ್ಟ್ ಎವ್ರಿಬಡಿ ವೇರ್ ಗೋಯಿಂಗ್ ಟು ಕಾಲೇಜ್. ಸೊ ನಮಗೆ ಸಮಯ ಸಿಗ್ತಿದ್ದೆ ಸಂಜೆಯಿಂದ ನೆಕ್ಸ್ಟ್ ಬೆಳಿಗ್ಗೆ ಕಾಲೇಜ್ ಹೋಗೋವರೆಗೂ. ಸೊ ಎಲ್ಲರೂ ನಮ್ಮ ಕಾಲೇಜ್ಗೆ ಹೋಗ್ಕೊಂಡು ವಿ ಯೂಸ್ ಟು ಮೀಟ್ ಲೆಟ್ಸ್ ಸೇ ಅರೌಂಡ್ 6 o'clock in the evening. From 6 o'clock to morning 6 o'clock we used to dance in between breaks and then go to our colleges, get ready, go to college. ನಿದ್ದೆ ಲಂಚ್ ಬ್ರೇಕಲ್ಲಿ, ಸಮ್ಟೈಮ್ಸ್ ಕ್ಲಾಸ್ ರೂಮ್ಸಲ್ಲಿ ಮಲಗಿದ್ದು ಇದೆ. ಟೀಚರ್ಸ್ ಅಲ್ಲಿ ದೂರದಿಂದ ಒಂದು ಚಾಕ್ ಪೀಸ್ ಬಿಸಾಕೋದಾಗಲಿ, ಡಸ್ಟರ್ ಬಿಸಾಕೋದು, ಅದು ಕೂಡ ನಡೆದಿದೆ. ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್. ಮಾಡಿದ್ದಕ್ಕೂ ಅರ್ಥ ಇದೆ ಅಂತ. ನಾವು ಕೆಂಗೇರಿಯಲ್ಲಿ ವೈಜಯಂತಿ ಕಾಶಿ ಅವರ ಮನೆಯಲ್ಲಿ ಒಂದು ಇಂಟೆನ್ಸಿವ್ ಮಾಡಿದ್ವಿ, ಒಂದು 1 month. ಸೊ ವಿ ಬೇಸಿಕ್ಲಿ ಲೈಕ್ ಅ ರೆಸಿಡೆನ್ಸಿ, ಅಲ್ಲೇ ವಿ ಲಿವ್ ದೇರ್ ಆ್ಯಂಡ್ ವಿ ಡ್ಯಾನ್ಸ್ ಮಾರ್ನಿಂಗ್ ಟು ಈವ್ನಿಂಗ್. ವಿ ಕ್ರಿಯೇಟೆಡ್ ಪ್ರೊಡಕ್ಷನ್. ಸೊ ಆಗ ಕಾಲೇಜ್ ಇತ್ತು ಸಹಜವಾಗಿ. ನಮ್ಮನೆ ಇರೋದು KR ಪುರಮಲ್ಲಿ, ಇದ್ದಿದ್ದು ಕೆಂಗೇರಿಯಲ್ಲಿ. ಸೊ ನಾನು ಗಾಡಿ ತಗೊಂಡು ದಿನ, ನನ್ನ ಕಾಲೇಜ್ ಇದ್ದಿದ್ದು ಬಾಲ್ಡ್ವಿನ್ಸ್ ಅಂತ, ಸೊ ಆಲ್ಮೋಸ್ಟ್ ಬೂದಿಗೆರೆ ಕ್ರಾಸ್. ಸೊ ಬೆಳಿಗ್ಗೆ ನಾನು ಮನೆಯಿಂದ ಕಾಲೇಜ್ ಹೋದರೆ, ಕಾಲೇಜಿಂದ ಮತ್ತೆ 60 ಕಿಲೋಮೀಟರ್ಸ್ ಮೂಲೆ ಓಡಾಡ್ದಂಗೆ ದಿನ 120 ಕಿಲೋಮೀಟರ್ಸ್ ಗಾಡಿ ಓಡಿಸ್ತಾ ಇದ್ದೆ. ಸೊ ಅಲ್ಲೋಗಿ ಬೆಳಿಗ್ಗೆ 6 ಗಂಟೆವರೆಗೂ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಮತ್ತೆ 6 ಗಂಟೆಗೆ ಗಾಡಿ ತಗೊಂಡು ವಾಪಸ್ ಮನೆಗೆ ಬಂದು, ಆಲ್ಮೋಸ್ಟ್ ಗಾಡಿ ಓಡಿಸ್ತಾ ನಿದ್ದೆ ಮಾಡಿದ್ದಿದೆ. ಆ ಥರ ಮಾಡಿಕೊಡೋದು ತುಂಬ ತಪ್ಪು. ಬಿ ವೆರಿ ವೆರಿ ಕೇರ್ಫುಲ್. ಈಗ ನನಗೆ ಬುದ್ಧಿ ಬಂದಿರೋದ್ರಿಂದ ಬರೀ ಕ್ಯಾಬ್ಸ್ ಆ ಥರ ತೊಗೊಳ್ತೀವಿ. ಬಟ್ ಆಗ ರೀಚ್ ಆಗಬೇಕಿತ್ತು. ದೇರ್ ವಾಸ್ ನೆಸೆಸಿಟಿ, ದೇರ್ ವಾಸ್ ನೀಡ್ ಆಫ್ ದಿ ಆರ್. ಸೊ ಎಲ್ಲ ಥರ ಮಾಡಿದ್ದು ಇದೆ. ಕ್ರೇಜಿನೆಸ್. ಆಯನ ಯಾವೆಲ್ಲ ಡ್ಯಾನ್ಸ್ ಫಾರ್ಮ್ಸ್ನ ಹೇಳ್ಕೊಡುತ್ತೆ ಅಂತ, ಅದು ಹೇಗಿದೆ? ವಾಟ್ ಈಸ್ ಆಯನ ಎಕ್ಸಾಕ್ಟ್ಲಿ, ಅದೇನು ಹೇಗೆ ಅಂತ? ಆಯನ ಶುರುವಾಗಿದ್ದು ಒಂದು NGO ಅಂತ. ನಮ್ಮ ಡೈರೆಕ್ಟರ್ ಮನೋಜ್ಞ ಬಾಲರಾಜು, ವೆನ್ ಹಿ ವಾಸ್ 15 years old,
ಒಂದು ಸಮಾಜಕ್ಕೆ, ಎನ್ವೈರ್ಮೆಂಟ್ಗೆ ಒಂದು ಕಾಸ್ ಆಗಿ ಶುರು ಮಾಡೋಣ ಅಂತ. ಇಲ್ಲಿ ಜನಕ್ಕೆ ಹಾಗೆ ಹೇಳಿದ್ರೆ ಮೇ ಬಿ ಅಷ್ಟು ಅರ್ಥ ಆಗಲ್ಲ. ಒಂದು ಆರ್ಟ್ ಫಾರ್ಮ್ ಥ್ರೂ ಆರ್ಟ್ ಮೀಡಿಯಮ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಣ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹಾಗೆ ಸ್ಟಾರ್ಟ್ ಮಾಡಿದ್ದು. ಅವರು ಬಂಚ್ ಆಫ್ ಅವ್ರ ಫುಟ್ಬಾಲ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ 15 ವರ್ಷದಲ್ಲಿ. ಸೊ ಅವ್ರು ಹಾಗೆ ಶುರುವಾಗಿದ್ದು. ಅದು ಎವಾಲ್ವ್ ಆಗಿ ಈಗ ಆಯಣ ಆಗಿದೆ. ನಾವು ಮೇಯ್ನ್ಲಿ ಭರತನಾಟ್ಯ ಮಾಡ್ತೀವಿ, ಹಾಗೆ ಇಂಡಿಯನ್ ಕಂಟೆಂಪ್ರರಿ ಅಂತ ಒಂದು ಶೈಲಿನ ಪ್ರಾಕ್ಟೀಸ್ ಮಾಡ್ತೇವೆ, ಹಾಗೆ ಹೇಳ್ಕೊಡ್ತೀವಿ ಕೂಡ. ಎಲ್ಲರೂ ಹೇಳ್ತಾರೆ ಇದು ಏನು ಸ್ಟೈಲ್ ಇದು, ನಮಗೆ ಸ್ವಲ್ಪ ಅರ್ಥ ಲೈಕ್ ಇಟ್ಸ್ ಸೋ ನ್ಯೂ ಆ್ಯಂಡ್ ಇಟ್ಸ್ ಸೋ ರಿಫ್ರೆಶಿಂಗ್. ಹಾಗೆಯೇ ಇಟ್ಸ್ ವೆರಿ ರಿಫ್ರೆಶಿಂಗ್, ಇಟ್ಸ್ ವೆರಿ ನ್ಯೂ. ಅಂದರೆ ಯು ಥಿಂಗ್ಸ್ ಆರ್ ನಾಟ್ ಕಂಪ್ಲೀಟ್ಲಿ ಭರತನಾಟ್ಯಂ, ಕಂಟೆಂಪ್ರರಿ ಮಿಕ್ಸ್ ಆಗಿರುತ್ತೆ ಅಂತನಾ? ಅಂತ ಹೇಳ್ಬೋದು. ಬರೀ ಕಂಟೆಂಪ್ರರಿ ಅಂತ ಅಲ್ಲ, ನಾವು ವಾಟ್ ವಿ ಸಿ ಹೌ ಇಂಡಿಯನ್ ಕಂಟೆಂಪ್ರರಿ ಆರ್ ಭರತನಾಟ್ಯ ವರ್ಕ್ಸ್ ಫಾರ್ ಅಸ್ ಅಂದರೆ, ನಾವು ಏನೇ ಶೈಲಿ ಲೆಟ್ಸ್ ಸೇ ವಿ ಗೋ ಆನ್ ಸ್ಟೇಜ್, ವಿ ಪರ್ಫಾರ್ಮ್ ಸಮಥಿಂಗ್. ಅಲ್ಲಿರೋ ಆಡಿಯನ್ಸ್ ಒಂದು 6 ವರ್ಷದಿಂದ ಹಿಡಿದು 60 ವರ್ಷದವರೆಗೆ, ಲೈಕ್ ಯಾರ್ಯಾರು ಏಜ್ ಗ್ರೂಪ್ ಇದೆ ಅವ್ರಿಗೆಲ್ಲರಿಗೂ ಅದು ಒಂಥರ ಕೇಟರ್ ಆಗಬೇಕು, ಎಲ್ಲರಿಗೂ ಅರ್ಥ ಆಗಬೇಕು. ಆಗ ಲೆಟ್ಸ್ ಸೇ ಅರ್ಥ ಇರುತ್ತೆ ಅಂತ ನಮ್ಮ ಅನಿಸಿಕೆ. ಸೊ ಆ ಒಂದು ಯೋಚನೆಯಲ್ಲಿ, ಆ ಒಂದು ಐಡಿಯಾನಲ್ಲಿ ನಾವು ನಮ್ಮ ಆರ್ಟ್ ಫಾರ್ಮ್ ಏನಿದೆ, ನಾವು ಏನು ಪರ್ಫಾರ್ಮ್ ಮಾಡ್ತೀವಿ ಅದನ್ನ ಕ್ಯೂರೇಟ್ ಮಾಡ್ತೀವಿ. ಸೊ ಹಾಗೆ ಮೇ ಬಿ ಒನ್ಸ್ ನೀವು ನೋಡಿದ್ದೀರಾ? ನಾನು ಅದಕ್ಕೆ ಬರ್ತಿದ್ದೆ ಪ್ರಶ್ನೆ. ಯಾಕೆಂದರೆ ನಾನು ಇಲ್ಲಿ ಆ್ಯಂಕರ್ ಆಗಿ ಮಾತಾಡಲ್ಲ, ಒಬ್ಬ ಅಭಿಮಾನಿಯಾಗಿ. ಅಂದರೆ ತುಂಬ ನೋಡಿದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ಗಳು, ನಿಮ್ಮ ಟೀಮ್ದು. ಐಮ್ ಟೆಲ್ಲಿಂಗ್, ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರ, ಅದು ನೋಡಿದ್ದೀನಿ, ಭಾಳ ಖುಷಿ ಇದೆ. ಬಟ್ ಡಿಫ್ರೆನ್ಸ್ ಅನಿಸುತ್ತೆ, ನಾವು ಯೂಶಲಿ ಬೇರೆದು ನೋಡೋದಕ್ಕೂ ನಿಮ್ದು ಏನೋ ಒಂಥರ ಕನೆಕ್ಟ್ ಆಗುತ್ತೆ, ಸಮಥಿಂಗ್ ಇನೋವೇಟಿವ್. ಹೌ ಇಸ್ ಇಟ್ ಪಾಸಿಬಲ್? ಆಗಿ ನಿಮ್ಮ ಟೀಮ್ ಸಿಂಕ್ ಬಗ್ಗೆನೂ ಕೂಡ ಅಂದರೆ ಗೊತ್ತಿಲ್ಲ, ಅದನ್ನೇ ಕೇಳಕ್ಕೆ ಬಂದೆ. ಪ್ರಾಕ್ಟೀಸ್ ಹೆಂಗೆ ಮಾಡ್ತೀರಾ? ಎಷ್ಟೆಷ್ಟು ಅವರ್ಸ್, ಎಷ್ಟೆಷ್ಟು ದಿವಸ ಮಾಡ್ತೀರಾ ಈಗ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ? ಬ್ಯಾಕ್ ಇನ್ ದ ಡೇಸ್ ದ ರಿಹರ್ಸಲ್ ಸೆಷನ್ಸ್ ಏನಿತ್ತು ಅದು ಒಂದು 8 ಗಂಟೆ ಕಾಲ, ಅದಕ್ಕಿಂತ ಜಾಸ್ತಿನೂ ಹೋಗ್ತಿತ್ತು. ಆದರೆ ಈಗ ಎಲ್ಲರೂ ತುಂಬ ಬ್ಯುಸಿ, ಎವ್ರಿಬಡಿ ಹ್ಯಾಸ್ ಸಮ್ ಆಫ್ ದಿ ಅದರ್ ಕಮಿಟ್ಮೆಂಟ್ಸ್. ನೋ ಮ್ಯಾಟರ್ ಹೌ ಡೆಡಿಕೇಟೆಡ್ ಡ್ಯಾನ್ಸರ್ ಒನ್ ಇಸ್, ಬಟ್ ಅದರದ್ದು ಪ್ಯಾರಾಫಿನಿಲಿಯಾ ಏನಿದೆ, ಈಗ ಅವ್ರ ಎಜುಕೇಷನ್ ಪರ್ಸ್ಯೂ ಮಾಡೋದಾಗಲಿ, ಇಲ್ಲ ಸ್ವಲ್ಪ ಜನ ಎಷ್ಟು ಪ್ಯಾಷನೇಟ್ ಆದರೆ ಅವ್ರ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದು ಪ್ರಾಕ್ಟೀಸ್ ಮಾಡೋದಾಗಲಿ. ಸೊ ಆ ಥರ ಕಾರಣಗಳಿಂದ ಆ ಆರ್ಸ್ ಏನಿದೆ ಅದು ಇನ್ನೂ ಸ್ವಲ್ಪ ಶಾರ್ಟ್ ಆಗಿ ಡಿವೈಡೆಡ್ ಥ್ರೂ ದ ಡೇಸ್. ಓಕೆ. ಸೊ ಹಾಗೆ ಮಾಡ್ತೀವಿ. ಅದಲ್ಲದೆ ದೆರ್ ಇಸ್ ದಿಸ್ ಹೂಎವರ್ ಹ್ಯಾಸ್ ವರ್ಕ್ಡ್ ವಿತ್ ಆಯನ ಡಾನ್ಸ್ ಕಂಪ್ನಿ ಇಲ್ಲಿವರೆಗೂ ಹ್ಯಾಸ್ ಕಮ್ ವಿತ್ ಅ ಪರ್ಪಸ್, ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಒಂದು ಟೀಮ್ ಅಂತ ತಗೊಂಡ್ರೆ everybody gives their best and wants to give everything to the art form. So ಅಲ್ಲಿಂದ ಐ ಥಿಂಕ್ ದ ಸಿಂಕ್ರನೈಸೇಷನ್ ಏನಿದೆ, ಆ ಮ್ಯಾಜಿಕ್ ಅನ್ನೋದೇನಿದೆ, ಇಟ್ ಹ್ಯಾಪನ್ಸ್. ಯಾಕಂದರೆ ಎಲ್ಲ ಪರಿಶ್ರಮ ಇಲ್ದಿರ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬರ ಸಿಂಕ್ ಸ್ವಲ್ಪ ಹಿಂಗೆ ಆಚೆ ಆದರೆ ನಿಮ್ಮ ಇಡೀ ತಂಡದ ಪರಿಶ್ರಮ ವ್ಯರ್ಥ ಆಗಿಬಿಡುತ್ತಲ್ವ ಅಂತ. ಸೊ ಹೀಗಾಗಿ ಐ ಥಿಂಕ್ ಎಲ್ಲರೂ ಕಾನ್ಷಿಯಸ್ ಆಗಿ ದೇ ಗಿವ್ ದೇರ್ 100% ಅಂತ ನೀವೇ ಹೇಳ್ತಾ ಇದ್ರು. ದಟ್ಸ್ ಗ್ರೇಟ್, ವೆರಿ ನೈಸ್ ಟೀಮ್. ಆ್ಯಂಡ್ ಇದ್ರ ಹೊರತು ನಿಮಗೆ ಅಂದರೆ ಬರೀ ಡ್ಯಾನ್ಸ್ ಅಷ್ಟೇನಾ, ಬೇರೆ ಏನಾದ್ರು ಟ್ಯಾಲೆಂಟ್ಸ್ ಇದೆಯಾ? ಹೇಗೆ ಅಂದರೆ ಹಾಡು ಒಂದು ಮತ್ತೊಂದು, ಇದ್ರ ಹೊರತು ವಾಟ್ ಆರ್ ದ ಹಾಬೀಸ್ ಆಫ್ ಮನೀಶ್? Manish is a passionate dancer. Apart from that, Manish loves to travel. ಓಕೆ. Manish loves to sketch sometimes. ಆ ಹಾಡು ಎಲ್ಲ ತುಂಬ ಆಸಕ್ತಿ ಇದೆ. ಐ ನೋ ಯು ಆರ್ ಅ ವೆರಿ ವೆರಿ ಗುಡ್ ಸಿಂಗರ್, ಸೊ ಐಮ್ ಫುಲ್ ಕಾಂಪ್ಲೆಕ್ಸ್ ಆಗಿದೆ, ನಾನು ಏನು ಹಾಡೋಕ್ಕೆ ಹೋಗಲ್ಲ. ಬಟ್ ಯಾ, ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನನ್ನ ಜರ್ನಿ ಆರ್ಡರ್ ಸ್ಟಾರ್ಟ್ ಆಗಿದೆ. ದೇ ವಾಂಟೆಡ್ ಮೀ ಟು ಬಿ ಎ ಸಿಂಗರ್, ಸೊ ದೇ ಪುಟ್ ಮಿ ಫಾರ್ ಸಿಂಗಿಂಗ್ ಕ್ಲಾಸಸ್. ಮೈ ಸಿಂಗಿಂಗ್ ಜರ್ನಿ ಡಿಂಟ್ ಗೋ ಸೋ ವೆಲ್, ಬಿಕಾಸ್ ನಾನು ಅಲ್ಲಿ ಒಂದು 2-3 ಲೆಸೆ ಜಂಟಿ ವರ್ಷೆ ಎಲ್ಲ ಕಲ್ತು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಆದಾಗ ನಮ್ಮ ಅಪ್ಪ ಅಮ್ಮ ಎತ್ಕೊಂಡು, ನಾವು ಆಫೀಸಿಂದ ಬಂದಿದ್ದೀವಿ, ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಸೊ ನೀನು ಹಾಡಬೇಡ, ಸೌಂಡ್ ಅಲ್ವಾ. ಸೊ ಆ ಥರ ಶುರು ಆಯಿತು. ನನಗೂ ಆಸಕ್ತಿ ಹೋಯಿತು ಸಂಗೀತ ಮೇಲೆ. ಯಾಕಂದರೆ ಬಟ್ ಈಗ ನಿಮ್ಗೆ ಸಂಗೀತ ಇಲ್ಲದೆ ಡ್ಯಾನ್ಸ್ ಇಲ್ವಲ್ಲ ಸರ್? ಅಲ್ವಾ, ನನಗೆ ಇವಾಗ ಅರ್ಥ ಆಯ್ತು. ನಾನು ಇವಾಗ ತುಂಬ ರಿಗ್ರೆಟ್ ಮಾಡ್ತೀನಿ, ಯಾಕೆ ನಾನು ಸಂಗೀತ ಪರ್ಸು ಮಾಡಿಲ್ಲ. ಬಿಕಾಸ್ ಮ್ಯೂಸಿಕ್ ಇಸ್
one beautiful thing that you can be wherever and you can just create magic. ಯಾಕೆಂದರೆ ನಿಮ್ಮ ಆಯನ ನಾನೇನು ಹೇಳಿದಲ್ಲ, ನಿಮ್ಮ ಡ್ಯಾನ್ಸು ಡಿಫರೆನ್ಸ್ ಅನ್ನೋದ್ರ ಜೊತೆಗೆ ಮ್ಯೂಸಿಕ್ ಇದೆಯಲ್ಲ ನಿಮ್ಮದು, ಅಂದರೆ ಐ ಥಿಂಕ್ ನಿಮ್ಮದು ಎಲ್ಲಿಂದನೋ ಸ್ಪೆಷಲ್ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ ಮ್ಯೂಸಿಕ್ದು. ಏನು ಸಾಂಗ್ಸ್ ಅದು, ನಿಮ್ಮ ಪರ್ಫಾರ್ಮೆನ್ಸಸ್ ಹಾಗೆ ಇರುತ್ತೆ, ಸಾಂಗ್ಸ್ ಕನೆಕ್ಟ್ ಆಗುತ್ತೆ, ಡ್ಯಾನ್ಸ್ ಕನೆಕ್ಟ್ ಆಗುತ್ತೆ. ನೀವೇನಾದ್ರು ಸಿಂಗಿಂಗು ಕಲ್ತ್ಬಿಟ್ಟಿದ್ದರೆ ಬಹುಶಃ ನಿಮ್ಮನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಆದರೆ ಏನೂ ಇಲ್ಲ. ಇಲ್ಲ ಅಂದರೆ ನಿಜ, ಯಾಕೆಂದರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ. ನಾಟ್ ಎವ್ರಿಬಡಿ ಕ್ಯಾನ್ ಡ್ಯಾನ್ಸ್ ಅಲ್ವಾ. ಸೊ ಈ ಆರ್ಟ್ ಫಾರ್ಮ್ ಏನಿದೆ, ಸೊ ಎಲ್ಲರಿಗೂ ಬರಲ್ಲ ಅಂತ. ಹೀಗಾಗಿ ಅದು ನಿಮ್ಮಂಥವ್ರಿಗೆಲ್ಲ ಇದೆ. ಸೊ ಇಷ್ಟು ಜನರ ಪ್ರೀತಿ ಗಳಿಸಿದ್ರೆ ಅನ್ನೋದು ಒಂದು ಕಡೆ, ಆದರೆ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಪರಂಪರೆನೇ ಅಷ್ಟು ಸಮೃದ್ಧವಾದಂಥ ಪರಂಪರೆ ರಾಜ್ಯದ್ದು. ಯಾಕೆಂದರೆ ನಿಮಗೆ ಅಂಥದ್ರ ಭಾಗಿಯಾಗಿರೋದು ಎಷ್ಟು ಖುಷಿ ಆಗುತ್ತೆ ಅಂತ. ಯಾಕೆಂದರೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾಡ್ತಾರೆ. ಆದರೆ ಈ ಥರ ಜನಗಳನ್ನು ಖುಷಿ ಪಡಿಸೋ ಥರ ಡ್ಯಾನ್ಸ್ ಮಾಡೋದಿದೆಯಲ್ಲ, ಅದು ಹೆಂಗೆ ಅನಿಸುತ್ತೆ ಅಂತ ಮತ್ತೆ ಮಾತಾಡಿಸ್ತಾ ಹೋಗ್ತೇನೆ. ಎಸ್ ಮನೀಶ್ ಅವರೇ, ಈಗ ನೀವು ಇಷ್ಟಿರೋ ತನಕ ಬರೋದಕ್ಕೆ ಖಂಡಿತವಾಗಿಯೂ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಈ ಮಧ್ಯೆ ಯಾರ್ಯಾರಿದ್ದಾರೆ ನಿಮ್ಮ ಮನೇಲಿ, ಹೇಗಿದೆ ನಿಮಗೆ ಈ ಒಂದು ವಿಚಾರದ ಸಪೋರ್ಟ್? ನಮ್ಮದು ಒಂದು ತುಂಬ ಪುಟಾಣಿ ಕುಟುಂಬ. ನಾನು, ಅಪ್ಪ, ಅಮ್ಮ, ಅಜ್ಜಿ. ಒಬ್ಬನೇ ಮಗ. ಐ ಆಲ್ವೇಸ್ ವಾಂಟೆಡ್ ಸಮ್ ಸಿಬ್ಲಿಂಗ್, ಬಟ್ ಈಗ ಅಂದ್ಕೊಳ್ತೀನಿ ಓಕೆ ಐ ಗಾಟ್ ಇಟ್ ಆಲ್. ಎಲ್ಲ ಪ್ರೀತಿ ಒಂದೇ ಸತಿ ನನಗೆ ಸಿಕ್ತು. ಸೊ ವೆರಿ ಹ್ಯಾಪಿ ಆ ಥರ. ಬಟ್ ಯಾ, ಇಷ್ಟೇ ನಮ್ಮ ಕುಟುಂಬದಲ್ಲಿ ಇಷ್ಟು ಜನ. ದೇವ್ ಆಲ್ವೇಸ್ ಬಿನ್ ವೆರಿ ವೆರಿ ಕೈಂಡ್. ಆ ಥರ ಯಾವತ್ತೂ ತುಂಬ ಈ ಥರ ಇದ್ರೆ ಏನಾಗಿಲ್ಲ. ಇಟ್ಸ್ ಆಲ್ವೇಸ್ ಬಿನ್ ಸೊ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನೆವರ್ ಲ್ಯಾಕ್ ಲವ್ ಆ ಥರ. ಅದು ಅಜ್ಜಿ ಮನೇಲಿದ್ದರೆ ಅಂತೂ ಕೇಳಲೇಬೇಕಾ. ಸೊ ಅಜ್ಜಿ ಸಪೋರ್ಟು, ಪ್ರೀತಿ ಜೊತೆಗೆ ಇದೆಲ್ಲದಕ್ಕೂ ಸಪೋರ್ಟ್ ಸಿಕ್ಕಿದೆ ನಿಮ್ಗೆ. ಡೆಫಿನೆಟ್ಲಿ. ಈಗೇನು ಹೇಳ್ತಾರೆ ಅಂದರೆ, ಈಗ ನಾನು ಆಗಲೇ ಹೇಳಿದೆ, ಒಂದು ಗೊಂದಲ ಬಂದಿರುತ್ತೆ. ಈಗ ಈ ಹಿಂದೆ ನೀವು ಇದನ್ನು ಶುರು ಮಾಡ್ತೀನಿ ಆಫ್ಟರ್ ಯು BBA ಅಂತ ಹೇಳಿದಾಗ ಒಂದು ಪ್ರಶ್ನೆ ಅಥವಾ ಒಂದು ಡಿಸಿಷನ್ ತಗೋ ಅಂತ ಹೇಳಿದಾಗ ಬಂದಾಗಲೂ, ಈಗ ಯುವತ್ ಆಯನ ಹೋಗ್ತಾ ಇರುವಂಥ ರೀತಿ, ಪರ್ಫಾರ್ಮೆನ್ಸಸ್ಸು, ಅರ್ನಿಂಗ್, ಅಫ್ಕೋರ್ಸ್ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಸೊ ಈಗೇನು ಹೇಳ್ತಾರೆ ಪೇರೆಂಟ್ಸ್? Until a very long time, they were still wondering ಏನು ನಡೀತಿದೆ. ಇಲ್ಲ ಅಂದರೆ ನಾವು let's say I started when I was 19, around 23, 24, 25 ವರೆಗೂ ಕೂಡ ಇರ್ಬೋದು. ಆಲ್ಮೋಸ್ಟ್ 5-6 years. Almost 5-6 years they were like still like wondering ಏನು, ವಾಟ್ ಈಸ್ ಯುವರ್ ಕಂಪ್ನಿ, ನೀವು ಕೆಲಸ ಮಾಡೋ ರೀತಿ ಏನಿದೆ, ಇಲ್ಲಾಂದರೆ ನೀವೇನು ಮಾಡ್ತಿದ್ದೀರಾ. ಯಾಕಂದರೆ ಯೂಸ್ ಬಿ ಸೋ ಬ್ಯುಸಿ ಇನ್ ಪರ್ಫಾರ್ಮಿಂಗ್. ಅಪ್ಡೇಟ್ ಹೆಂಗೆ ಹೋಗ್ತಿತ್ತಂದರೆ ಐ ಕುಡಂಟ್ ಫುಲ್ಲಿ ಟ್ರಾನ್ಸ್ಲೇಟ್ ವಾಟ್ ಐ ವಾಸ್ ಡೂಯಿಂಗ್ ಟು ದೆಮ್. Because I had my ways of working and the company had the way of working, and I used to travel excessively. ತುಂಬ ಅಂದರೆ ನಾಳೆ ಎಕ್ಸಾಮ್ ಇದ್ದರೆ ಎಷ್ಟೊಂದು ಕಡೆಯಿಂದ ಫ್ಲೈಟ್ಸ್ ತೊಗೊಂಡು ಬೆಳಿಗ್ಗೆ ರೀಚ್ ಆಗಿ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಿರೋ ಇದು ಇದೆ. ಸೆಮಿಸ್ಟರ್ ಎಕ್ಸಾಮ್ಸ್ಗಂತೂ ಎಷ್ಟು ಸತಿ ಒಂದೊಂದು ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಹಾಲ್ ಹೋಗಿ ಹಿಂಗೆ ಮಲಗಿದ್ದು, ಸ್ಕ್ವಾಡ್ ಬಂದು ನನ್ನ ಎಬ್ಸಿದ್ದು, ಹೆಂಗೆ ಎದ್ಬಿಟ್ಟು ಬರೆಯಪ್ಪ. ಯಾಕಂದರೆ ಐ ವಾಸ್ ಲಿಟ್ರಲಿ ಇನ್ ಮೇಕಪ್. ಹಂಗೆ ಮೇಕಪ್ಪಲ್ಲೇ ಸ್ವಲ್ಪ ಯಾವುದೋ ಒಂದು ಕಾಲು ಕೈಗೆಲ್ಲ ಕಾಸ್ಟ್ಯೂಮ್ಸ್ ಇರೋದು, ಅದು ಕೂಡ ಆಗಿದೆ. ಸೊ if I think about it, it's a crazy journey, but all through it they were wondering ಏನು ನಡೀತಿದೆ. ಇಲ್ಲಾಂದರೆ ಇದರಿಂದ ಏನಾದರೂ ಐ ಯು ರಿಯಲಿ ಗೋನ ಸೆಟ್ ಅಪ್ ಯುವರ್ ಫ್ಯೂಚರ್. ಯಾಕಂದರೆ ಅಪ್ಪ ಅಮ್ಮಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ಸೊ ದೇ ವಾಂಟ್ ಟು ಸಿ ದರ್ ಕಿಡ್ಸ್ ಆಲ್ವೇಸ್ ಬಿ ಸೆಟಲ್ಡ್. ಸೊ ಅದೊಂದು ಗ್ಯಾರಂಟಿ ಅವ್ರು ಸಿಕ್ಕಿದ್ರೆ ದೆನ್ ದೇ ಕ್ಯಾನ್ ಆಲ್ವೇಸ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಇಲ್ಲಾಂದರೆ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ. So later there was a small turning point where they could actually see ಬರೀ ನಮ್ಮ ಪ್ರೀತಿ ಅಲ್ಲ, ಒಂದು ಜನರ ಪ್ರೀತಿ, ಹಾಗೆ ಅವರ encouragement to the art form that we were giving. So then they slowly realized, they backtrack saying, okay, maybe there is some potential in what my son is doing. That slowly changed into, let's say, when I started taking care of some aspects of house. ಸೊ ಅದು ಕೆಲವು ಭಾಗ ಎಲ್ಲ, ಯಾಕಂದರೆ ಅಮ್ಮ ಇಸ್ ದ ಹೋಮ್ ಮಿನಿಸ್ಟರ್. ಸೊ ಅವರಿಲ್ಲದೆ ಏನು ನಡೆಯೋದಿಲ್ಲ. ಸೊ
ಅದು ನಡೆದಾಗ ದೆನ್ ದೇ ವೇರ್ ಲೈಕ್ ಓಕೆ, ಈಗ ಮಗ ದೊಡ್ಡವನಾಗಿದ್ದಾನೆ, ಒಂದು ನಮ್ಮ ಕುಟುಂಬಕ್ಕೂ ಒಂದು ಕಾಂಟ್ರಿಬ್ಯೂಟ್ ಮಾಡೋ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಆ್ಯಂಡ್ ಹೀಸ್ ಡೂಯಿಂಗ್ ಗುಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹೀ ಕ್ಯಾನ್ ಡೂ ಗುಡ್ ಫಾರ್ ಅಸ್ ಆಲ್ಸೋ ಅಂತ ಒಂದು ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅದು ಬಂದಿದ್ದು ಯಾವಾಗ, ಎಷ್ಟು ವರ್ಷದಲ್ಲಿ? ಈಗ ನೀವು ಸಿನ್ಸ್ ಹೌ ಮೆನಿ ಇಯರ್ಸ್? 5 years ಆಯಿತು. ಸೊ ದೇ ಬಿನ್ ಇನ್ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ವಾಟ್ ಐಮ್ ಡೂಯಿಂಗ್ ಆ್ಯಂಡ್ ಐ ನೋ ವಾಟ್ ದೇ ವಾಂಟ್, ದೇ ನೋ ವಾಟ್ ಐ ವಾಂಟ್. ಸೊ ಇಟ್ಸ್ ಅ ಗ್ರೇಟ್ ಸಿನರ್ಜಿ. ಆಬ್ಸಲ್ಯೂಟ್ಲಿ. ಸೊ ಈ ಮಧ್ಯೆ ನಿಮ್ಮ ಈ ಡ್ಯಾನ್ಸಿಂಗ್ ಜರ್ನಿಯಲ್ಲಿ ನಿಮಗೆ ಇನ್ನೊಂದು ಮಜಲನ್ನು ಕೊಟ್ಟಂಥ, ಒಂದು ಹೈಪ್ ಕ್ರಿಯೇಟ್ ಮಾಡಿದಂಥ ಒಂದು ಪಾತ್ರ ಆಸ್ ಅನ್ ಆ್ಯಕ್ಟರ್, ನೀವು ತೆಲುಗು ಸಿನಿಮಾ ಓಂ ಭೀಮ್ ಭೂಷಣ್ ಅನ್ನುವಂಥ ಒಂದು ತೆಲುಗು ಸಿನಿಮಾಲಿ ಸಂಪಂಗಿ ಎನ್ನುವಂತಹ ಪಾತ್ರ ಮಾಡಿದ್ರಿ, ವಿಚ್ ಸಿಕ್ಕಾಪಟ್ಟೆ ಜನಪ್ರಿಯತೆ ತಂದು ಕೊಡ್ತು ನಿಮಗೆ. ಸೊ ಅದು ಹೆಂಗೆ ಶುರುವಾಯಿತು, ಹೇಗೆ ಅವಕಾಶ ಹೇಗೆ ಸಿಕ್ತು, ಏನೇನಾಯಿತು? ಆ್ಯಕ್ಟಿಂಗ್ ಅನ್ನೋದು ಹ್ಯಾಸ್ ಆಲ್ವೇಸ್ ಬಿನ್ ಅ ಫ್ಯಾಸಿನೇಷನ್. ಮೇ ಬಿ ನಾನು ಡ್ಯಾನ್ಸ್ ಮಾಡೋ ಕಾರಣ ಇರ್ಬೋದು. ಇಟ್ ಈಸ್ ನಾಟ್ ಲುಕ್ ವೆರಿ ಏಲಿಯನ್, ಅಂದರೆ ತುಂಬ ದೂರ ಇರುವಂಥ ಒಂದು ಕಲೆ ಥರನೂ ನನಗೆ ಅನಿಸಿರಲಿಲ್ಲ. ಬಿಕಾಸ್ ವಾಟ್ ಐ ಡೂ ಇಸ್ ಗೋ ಆನ್ ಸ್ಟೇಜ್ ಆ್ಯಂಡ್ ಆ್ಯಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ ವೆನ್ ಯು ಪರ್ಸ್ಯೂ ಇಟ್ ಆ್ಯಸ್ ಅ ಇಂಡಿವಿಜುವಲ್ ಆರ್ಟ್ ಫಾರ್ಮ್. ನಾನು ಹೈದ್ರಾಬಾದಿಗೆ, ಸೊ ಆಯ್ನಾ ಅನ್ನೋ ಏನಿದೆ ಒಂದು ಕಂಪನಿ, ನಾನು ನನ್ನ 5 ಜನ ಡೈರೆಕ್ಟರ್ಸ್, ಸೊ ನಾವು ಹೈದ್ರಾಬಾದ್ಗೂ ಮೂವ್ ಆದ್ವಿ ಟು ಎಕ್ಸ್ಪ್ಯಾಂಡ್ ದ ಬ್ರಾಂಚ್. ಸೊ ವಿ ಗಾಟ್ ಟು ವರ್ಕ್ ವಿತ್ ಅ ವೆರಿ ವೆರಿ ರಿನೋನ್ ಡ್ಯಾನ್ಸರ್, ಹಾಗೆಯೇ ಆ್ಯಕ್ಟರ್, ಸಂಧ್ಯಾ ರಾಜು ಅಂತ. ಶಿ ಈಸ್ ಅ ವೆರಿ ವೆರಿ ರಿನೋನ್ ಕೂಚಿಪುಡಿ ಡ್ಯಾನ್ಸರ್ ಹೈದ್ರಾಬಾದಲ್ಲಿ. ಶಿ ಈಸ್ ಅ ಡಿಸೈಪಲ್ ಆಫ್ ವೆಂಪಟಿ ಚಿನ್ನ ಸತ್ಯಂ ಗಾರು. ಆ್ಯಂಡ್ ಅವರು ನಾಟ್ಯಂ ಅಂತ ಒಂದು ಶಾರ್ಟ್ ಮೂವಿ ಮಾಡಿದರು ಆ್ಯಂಡ್ ದೇ ಡಿಸೈಡೆಡ್ ಟು ಮೇಕ್ ದಟ್ ಅ ಲಾಂಗ್ ಫೀಚರ್ ಫಿಲ್ಮ್. ಸೊ ಆಗ ನಮ್ಮ ಬೆಂಗಳೂರಲ್ಲಿ ಬಂದು ಶೂಟ್ ಮಾಡೋಕ್ಕೆ ಬಂದಿದ್ದರು. ಸೊ ದೇ ಹ್ಯಾಡ್ ರೀಚ್ಡ್ ಔಟ್ ಟು ಲಾಟ್ ಆಫ್ ಡ್ಯಾನ್ಸ್ ಸ್ಕೂಲ್ಸ್ ಆಗಲಿ, ಭರತನಾಟ್ಯಂ ಸ್ಕೂಲ್ಸ್ ಆಗಲಿ, ಡ್ಯಾನ್ಸ್ ಕಂಪನೀಸ್ ಆಗಲಿ. ಸೊ ದೇ ವಾಂಟೆಡ್ ಸಮ್ ಡ್ಯಾನ್ಸರ್ಸ್ ಫಾರ್ ದ ಶೂಟಿಂಗ್. So, and they were looking for very specifically Bharatanatyam or classical dancers. ನಾವು ಒಂದಿನ ಎದ್ವಿ, ಮಾರ್ನಿಂಗ್ ವಿ ಗಾಟ್ ಕಾಲ್ಸ್ ಫ್ರಮ್ 5 to 6 ಡಿಫ್ರೆಂಟ್ ಡ್ಯಾನ್ಸ್ ಸ್ಕೂಲ್ಸ್ ಸೇಯಿಂಗ್, ಹೇ ಈ ಥರ ನಮಗೂ ಈ ಥರ ಒಂದು ಕಾಲ್ ಬಂದಿದೆ, ಐ ಥಿಂಕ್ ಯು ಗೈಸ್ ವುಡ್ ಬಿ, ಆಯ್ನಾ ವುಡ್ ಬಿ ಗ್ರೇಟ್ ಫಿಟ್, ಯು ಗೈಸ್ ಶುಡ್ ಗೋ ಆ್ಯಂಡ್ ಸಿ ಹೌ ಇಟ್ ಗೋಸ್. ಮತ್ತು ಇನ್ನೊಂದು ಕಡೆಯಿಂದ ಬಂದು, ಹೇ ನಮ್ಗೆ ಈ ಥರ ಕರೆ ಬಂದಿದೆ, ಐ ಥಿಂಕ್ ಯು ಗೈಸ್ ಶುಡ್ ಗೋ. ನಾವು ನಮಗೆ ಎಷ್ಟು ಒಂದು ಬ್ಯುಸಿ ಶೆಡ್ಯೂಲ್ ಅದು ಇದು. ಸೊ ಮೂವಿ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ, ಅದರದ್ದೇ ಒಂದು ಕಮಿಟ್ಮೆಂಟ್ ಬರುತ್ತೆ. ಸೊ ಹಿಂಗೆ ಮಾಡಬೇಕಾ ಇಲ್ವಾ? ಸರಿ, ಒನ್ ಡೇ ವಿ ಆಲ್ಸೋ ಗಾಟ್ ದ ಕಾಲ್ ಆ್ಯಂಡ್ ಓಕೆ, ಎಲ್ಲರೂ ಅವ್ರು ಕಾಲ್ ಮಾಡಿ, ನಾವು ಎಷ್ಟೊಂದು ಜನಕ್ಕೆ ರೀಚ್ ಔಟ್ ಮಾಡಿದ್ವಿ, ಎಷ್ಟೊಂದು ಜನ ನಮ್ಗೆ ವಾಪಸ್ ನಿಮ್ಮ ನಂಬರೇ ಕೊಟ್ಟಿದ್ದಾರೆ. ಸೊ ಐ ಯು ಗೈಸ್ ಫ್ರೀ ಟು ಕಮ್ ಅಂಡ್ ಡೂ ಅಂತ ಒನ್ ಆಫ್ ದ ADs, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಕಾಲ್ ಮಾಡಿದರು. ಸರಿ ಹೋದ್ವಿ. ದೆನ್ ವಿ ಬಿಕೇಮ್ ಗ್ರೇಟ್ ಫ್ರೆಂಡ್ಸ್ ವಿತ್ ಸಂಧ್ಯಾ ಅಕ್ಕ ಆ್ಯಂಡ್ ದ ಡೈರೆಕ್ಟರ್ ರೇವನ್ ಗಾರು. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ನಡೀತು, ನಾಟ್ಯಂ ಅಂತ. ಅದು ಕೋವಿಡಲ್ಲಿ ರಿಲೀಸ್ ಆಗಿದ್ದು. ವಿ ವನ್ ಅ ನ್ಯಾಷನಲ್ ಅವಾರ್ಡ್ ಫಾರ್ ಕೊರಿಯೋಗ್ರಫಿ, ಹಾಗೆಯೇ ಮೇಕಪ್ ಫಾರ್ ದ ಮೂವಿ. ಸೊ ದ ಮೂವಿ ವನ್ 2 ನ್ಯಾಷನಲ್ ಅವಾರ್ಡ್ಸ್. ಸೊ ವಿಚ್ ಇಸ್ ಅ ಗ್ರೇಟ್ ಫೆದರ್ ಆನ್ ದ ಹ್ಯಾಟ್ ಅಂತ ಹೇಳ್ಬೋದು. ಅಲ್ಲಿ ಶುರುವಾಗಿದ್ದು. ಆ ಮೂವಿಯಲ್ಲಿ ಕೊರಿಯೋಗ್ರಫಿ ಅಲ್ಲದೆ ಅಲ್ಲಿ ಇಲ್ಲಿ ಒಂದು ಸ್ಮಾಲ್ ಅಂಶದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು ನೀವು ನೋಡ್ಬೋದು ಇಫ್ ಯು ಸಿ ದ ಮೂವಿ. ಸೊ ಆ ಮೂವಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ AD, ಹಿ ಯೂಸ್ ಟು ರಿಯಲಿ ಲೈಕ್ ಮೈ ಡ್ಯಾನ್ಸಿಂಗ್. ಸೊ ಐ ಥಿಂಕ್ ಐ ವಾಸ್ ಆಲ್ವೇಸ್ ಆನ್ ಹಿಸ್ ಮೈಂಡ್. ಸೊ ಎಷ್ಟು ಮತ್ತೆ ಕೆಲವು ವರ್ಷದ ನಂತರ ಓಂ ಭೀಮ್ ಬುಷ್ ಮೂವಿ ಅಂತ ಏನು ಸ್ಟಾರ್ಟ್ ಮಾಡೋದು ಡೈರೆಕ್ಟರ್ ಯಾವಾಗ ಅಂದ್ಕೊಂಡ್ರು, ವೆನ್ ದೇ ವರ್ ಲುಕಿಂಗ್ ಔಟ್ ಫಾರ್ ಅ ಕಾಸ್ಟ್ ಸೇಯಿಂಗ್ ಹೂ ಕ್ಯಾನ್ ಪ್ಲೇ ದಿಸ್ ಸಂಪಂಗಿ ರೋಲ್, ಹೀ ಸಜೆಸ್ಟೆಡ್ ಮೈ ನೇಮ್. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್ ಟು ರಿಮೆಂಬರ್ ಮೀ. ಆ್ಯಂಡ್ ಹಾಗೆಯೇ ನನ್ನ ಹೆಸರನ್ನ ಒಂದು ಏನೋ ಆಯ್ಕೆ ಮಾಡಿದ್ದಕ್ಕೆ ಕೂಡ ಅವರು ಡೈರೆಕ್ಟಾಗಿ ದೇ ವೆಂಟ್ ಟು ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್, ದೇ ಸಾ ಮೈ ಪ್ರೊಫೈಲ್, ದೇ ಕಾಲ್ಡ್ ಮೀ. ಐ ಗಾಟ್ ಅ ಕಾಲ್ ಫ್ರಮ್ UV ಕ್ರಿಯೇಷನ್ಸ್, ನಮ್ಮ ಪ್ರಭಾಸ್ ಅವರ ಬ್ಯಾನರ್.
ಸೊ ದೇವರ್ ಲೈಕ್ ಹೇ ನಿಮ್ಮ ಪ್ರೊಫೈಲ್ ನೋಡಿದ್ವಿ, ವಿ ರಿಯಲಿ ಲೈಕ್ ಯು, ವಿ ವುಡ್ ಲೈಕ್ ಫಾರ್ ಯು ಟು ಕಮ್ ಟು ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ ಮೀಟಿಂಗ್. ನನಗೆ ಐ ಕಮ್ ಟು ದ್ಯಾಟ್. ನನಗೆ ಈ ಥರ ಸುಮಾರು ಕಾಲ್ಸ್ ಬಂದಿದೆ ಮುಂಚೆ, ಹಂಗೆ ಅದು ಸ್ಕ್ಯಾಮ್ ಆಗಿದ್ದು ಉಂಟು. ಸೊ ನನಗೆ ಐ ವಿಲ್ ನೆವರ್ ಟೇಕ್ ದಿಸ್ ಕಾಲ್ ಸೀರಿಯಸ್ಲಿ. ದೆನ್ ಐ ಇಗ್ನೋರ್ಡ್. ಆಫ್ಟರ್ ಲೈಕ್ 2 days ದೇ ಅಗೇನ್ ಕಾಲ್ ಬ್ಯಾಕ್. ವಿ ಆರ್ ನಾಟ್ ಜೋಕಿಂಗ್, ಇಟ್ ಈಸ್ ಆ್ಯಕ್ಚುಯಲ್ ಮೂವಿ ಆ್ಯಂಡ್ ವಿ ವಾಂಟೆಡ್ ಟು ಕಮ್. ದೆನ್ ನಾನು ನನ್ನ ಫ್ರೆಂಡ್ ಅಂದ್ಕೊಂಡು ಏನು ಹೋಗ್ಬೇಕಾ, ಸರಿ ಹೋಗಿ ನೋಡೋಣ ಅಂತ. ದೆನ್ ವಿ ವೆಂಟ್. ಇಟ್ ವಾಸ್ ರಿಯಲ್, ಇಟ್ ವಾಸ್ all happening, and director sat down, Harsha garu, one of the very very talented directors anta helbodu. He had a very passionate way of bringing certain things to the movie and to the society. So we sat down, he explained the script to me. Then I was like, see, ನಾನು ನೆಕ್ಸ್ಟ್ ಫ್ಯೂ ಮಂತ್ಸ್ ನಾನು ಇಂಡಿಯಾನಲ್ಲೇ ಇರೋದಿಲ್ಲ, ಹಾಗೆಯೇ ನನ್ನ ಡೇಟ್ ತುಂಬ ಬ್ಯುಸಿ ಇರುತ್ತೆ, ಸೊ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್ ಅಂತ ನೋ ಅಂತ ಹೇಳಿದೆ. ಅವ್ರು ಇದ್ಕೊಂಡು, ನಾನು ನಿಮ್ಮನ್ನ ಕರೆದಿದ್ದು ನೋ ಅಂತ ಕೇಳೋದಕ್ಕಲ್ಲ, ನಾನು ಕರೆದಿದ್ದು ನೀವು ಈ ಪಾತ್ರ ಮಾಡ್ತಿದ್ದೀರಾ ಅಂತ ಇನ್ಫಾರ್ಮ್ ಮಾಡಿದ್ದಕ್ಕೆ. ಸೊ ದೇರ್ ಇಸ್ ನೋ ಆಡಿಷನ್ಸ್, ಯು ಆರ್ ಆಲ್ರೆಡಿ ಸೆಲೆಕ್ಟೆಡ್, ಯು ಆರ್ ದ ರೋಲ್, ಯು ಆರ್ ದ ಸಂಪಂಗಿ ದಟ್ ಐ ಆಮ್ ಲುಕಿಂಗ್ ಫಾರ್. ಐ ಕ್ಯಾನ್ ಎನ್ವಿಷನ್ ಸಂಪಂಗಿ ಇನ್ ಯು. ಆಲ್ ಐ ವಾಂಟ್ ಯು ಟು ಡೂ ಇಸ್ ಜಸ್ಟ್ ಡೂ ಇಟ್. ದಟ್ ವಾಸ್ ಸಮ್, ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅವ್ರಿಗೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದರೆ ಇಟ್ ಕೈಂಡ್ ಆಫ್ ಬೂಸ್ಟೆಡ್. ಆ್ಯಂಡ್ ಆಲ್ಸೋ ಲೈಕ್ ನಾನೇ ಕ್ವೆಶ್ಚನ್ ಮಾಡಿದೆ, ವಿಲ್ ಐ ಬಿ ಏಬಲ್ ಟು ಫುಲ್ಫಿಲ್ ದಿಸ್ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಆ್ಯಕ್ಟಿಂಗ್ ವುಡ್ ಬಿ ಮೈ ಫಸ್ಟ್ ಎವರ್ ಥಿಂಗ್. ಸರಿ ಅಂತ ವಿ ಟುಕ್ ಸಮ್ ಟೈಮ್ ಆಫ್ ಟು ಥಿಂಕ್, ಹೇಗೆ ಪ್ಲ್ಯಾನ್ ಮಾಡ್ಬೋದು, ಮಾಡೋಕ್ಕಾಗುತ್ತಾ ಇಲ್ವಾ, ಇಸ್ ಇಟ್ ಅ ರಿಯಲ್ ಪಾಸಿಬಿಲಿಟಿ, ಇಲ್ಲ ಮಾಡಿದ್ರೆ ಏನು ಮಾಡ್ಬೋದು. ಬಟ್ ಐ ಥಿಂಕ್ ನನ್ನ ನಿಜವಾದ ಕಾರಣ ವೈ ಐ ಆ್ಯಕ್ಚುಲಿ ಡಿಡ್ ದ ಮೂವಿ ವಾಸ್ ದ ಕಾಸ್ ಆಫ್ ವೈ ದೇ ಬ್ರಾಟ್ ಸಂಪಂಗಿ ಟು ಲೈಫ್. ಅಂದರೆ ಒಂದು ಟ್ರಾನ್ಸ್ಜೆಂಡರ್ ಅನ್ನೋ ಒಂದು ಕ್ಯಾರೆಕ್ಟರ್ ಯೂಶ್ವಲಿ ನಮ್ಮ ಸಿನಿಮಾ ರಂಗದಲ್ಲಿ ಯಾವಾಗಲೂ ಒಂದು ಹಾಸ್ಯತನ ತರೋದಾಗಲಿ, ಇಲ್ಲಾಂದರೆ ಒಂದು ಕಾಮಿಡಿ ಪರ್ಪಸ್ಗಾಗಲಿ ಆಯ್ಕೆ ಮಾಡೋದು ತುಂಬ ಸಹಜ, ವಿಚ್ ಬ್ರಿಂಗ್ಸ್ ದೇರ್ ವ್ಯಾಲ್ಯೂ ಅ ಲಿಟಲ್ ಡೌನ್ ಅಂತ ನನ್ನ ಅನಿಸಿಕೆ. ಸೊ ಯಾಕಂದರೆ ಎಷ್ಟೊಂದು ಫೀಲ್ಡ್ಸಲ್ಲಿ ವಿ ಸಿ ದೆಮ್ ಆಲ್ಸೋ ಎಕ್ಸೆಲಿಂಗ್, ಸೊ ದೇ ಶುಡ್ ಗೆಟ್ ದೇರ್ ಶ್ಯೂರ್ ಏನು ಒಂದು ಸ್ಟೇಜ್ ಸಿಗಬೇಕು ಅವ್ರಿಗೂ ಕೂಡ ಅಂತ. ಸೊ ಆ ಒಂದು ಥಾಟ್ ಏನಿದೆ ಅದು ನನಗೆ ತುಂಬ ಇಟ್ ಕನೆಕ್ಟ್ ಆಯಿತು. ಸೊ ದಟ್ ವಾಸ್ ದ ಮೇನ್ ರೀಸನ್ ವೈ ಐ ವಾಂಟೆಡ್ ಟು ಡೂ ಇಟ್. ಆ್ಯಂಡ್ ಟಚ್ ವುಡ್, ಆ್ಯಂಡ್ with God's blessings and with support of everybody who wished me really well, the movie did really well. The character reached out to so many hearts. ಎಷ್ಟೊಂದು ಜನರ ಮನಸ್ಸಿಗೆ ತಲುಪಿ ಒಂದು ಸಂಪಂಗಿ ಅನ್ನೋದೇನಿದೆ ಅದು ಸ್ವಲ್ಪ ಇಟ್ ಕೇಮ್ ಟು ಲೈಫ್. ಆ್ಯಂಡ್ ಅದರಿಂದ ನನ್ನ ಸ್ಮಾಲ್ ಕಾಂಟ್ರಿಬ್ಯೂಷನ್ ಎಲ್ಲ ಮಂಗಳಮುಖಿಯರಿಗೆ ಅಂತ ನನ್ನ. ಸೊ ನೀವು ಮಾಡೋಕ್ಕೆ ರೆಡಿ ಇರಲಿಲ್ಲ, ಬಟ್ ಡೈರೆಕ್ಟರ್ ಕೊಟ್ಟಂತಹ ಕಾನ್ಫಿಡೆನ್ಸಿಂದ ನೀವು ಆ ಕಥೆ ಇಷ್ಟ ಆಗಿ, ಪಾತ್ರ ಇಷ್ಟ ಆಗಿ ಅದನ್ನು ಆಯ್ಕೆ ಮಾಡಿಕೊಂಡು ತಾವು ಒಪ್ಪಿ ಮಾಡಿದ್ರಿ. ಈ ಮಟ್ಟಿಗೆ ಜನಪ್ರಿಯತೆ ಕೂಡ ಕೊಡ್ತು. ಸೊ ದ್ಯಾಟ್ಸ್ ವೆರಿ ನೈಸ್. ಆ್ಯಂಡ್ ಬೇರೆ ಭಾಷೆಯಲ್ಲಿ ಏನಾದರೂ ಅವಕಾಶ ಬಂದರೆ ಮಾಡುವಂಥ ಪ್ಲ್ಯಾನ್ಸ್ ಇದೆಯಾ, ಅಥವಾ ಯಾವುದಾದ್ರೂ ಬಂದಿದೆಯಾ, ಹೇಗೆ? ಆಸಕ್ತಿ ಡೆಫಿನೆಟ್ಲಿ ಇದೆ. ಮನಸ್ಸು, ಆರ್ಟ್ ಹಾಗೆಯೇ ಸ್ಟೋರಿ ಎಲ್ಲ ಒಂದು ಸತಿ ಮೀಟ್ ಆದರೆ ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಆಪರ್ಚುನಿಟಿ ದ್ಯಾಟ್ ವಿಲ್ ನಾಕ್ ಮೈ ಡೋರ್. ಹಾಗೆಯೇ ಕೆಲವು ಸ್ಕ್ರಿಪ್ಟ್ಸ್ ಬಂದಿದೆ ಕೂಡ, ಬಟ್ ಅಂದರೆ ಈಗ ಯಾವ ಥರದ ಪಾತ್ರದ ನಿರೀಕ್ಷೆಯಲ್ಲಿ, ಈಗ ಹೀರೋ ಆಗಬೇಕು ಅಂತನಾ, ಅಥವಾ ಲೀಡ್ ಕ್ಯಾರೆಕ್ಟರ್ಸ್ ಎಕ್ಸ್ಪೆಕ್ಟೇಷನ್, ಅಥವಾ ನನಗೆ ಇಂಥದ್ದು ಏನಾದರೂ ಒಂದು ಪಾತ್ರ ಮಾಡಬೇಕು ಅನ್ನುವಂಥ ಆಸೆ ಏನಾದ್ರು ಇದೆಯಾ ನಿಮಗೆ, ಹೇಗೆ? ಐ ಥಿಂಕ್ I'm open to anything and everything that comes my way. If it makes sense, there is always your instinct saying, okay, this is right thing. ಯಾಕಂದರೆ ಒಂದು ಮೂವಿಯಲ್ಲಿ ಒಂದು ಆ್ಯಕ್ಟರ್ ಪೂರ್ತಿ ಮೂವಿ ಮಾಡಿ ಜನರ ಮನಸ್ಸು ಗೆಲ್ಲದೇ ಇರ್ಬೋದು, ಇಲ್ಲ ಒಂದು ಆ್ಯಕ್ಟರ್ ಒಂದು 5 ನಿಮಿಷ ಸ್ಕ್ರೀನ್ ಟೈಮಲ್ಲಿ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಬೋದು.
ಸೊ ಸ್ಕ್ರೀನ್ ಟೈಮ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಯುವರ್ capability ಅಂತ ನನ್ನ ಬಿಲೀಫ್. ಸೊ ವೆನ್ ವಾಟ್ ಎವರ್ ಆಪರ್ಚುನಿಟಿ ದಟ್ ಈಸ್, wherever and whichever form that it comes in, I'm always open to it, because opportunity comes with a responsibility. ಆ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅದರ ತಗ್ಗಂತೆ ಮಾಡಬೇಕಂತ. ಅಲ್ಲ, ಈಗ ಡು ಯು ಥಿಂಕ್ ಈಗ ಏನೋ ಒಂದು ಆಪರ್ಚುನಿಟಿ ಬರುತ್ತೆ ಅಂತ ಹೇಳಿದಾಗ್ಲೂ ನನಗೆ ಅದು ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ತೊಗೊಳ್ತೀರಾ, ಅಥವಾ ಬಂತು ನಾನು ಮಾಡ್ಬಿಡ್ತೀನಿ ಅಂತ ತೊಗೊಳ್ತೀರಾ? ಇಲ್ಲ, ಇಟ್ ಶುಡ್ ಬಿ ಅ ಫೇರ್ ಡಿಸಿಷನ್ ಫಾರ್ ದ ಪರ್ಸನ್ ಹೂ ಇಸ್ ಇನ್ವೆಸ್ಟಿಂಗ್ ಇನ್ ಯು ಆ್ಯಂಡ್ ಯು ಆಸ್ ಅ ಪರ್ಸನ್ ಹೂ ಇಸ್ ಇನ್ವೆಸ್ಟಿಂಗ್. ಸೊ ಆಲ್ವೇಸ್ ಒಂದು ಪ್ಲ್ಯಾನಿಂಗ್ ಆಗಲಿ ಯೋಚನೆ ಆಗಲಿ ಅದರಿಂದ ಹೋಗಲೇಬೇಕು. ಆ್ಯಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಬೌಟ್ ದ ಥಿಂಗ್ಸ್ ದಟ್ ಯು ಟೇಕ್. ಆ್ಯಂಡ್ ಯಾ, ಅಂದರೆ ಈಗ ಡ್ಯಾನ್ಸ್ ಹೊರತು ಆ್ಯಕ್ಟಿಂಗ್ ಬಿಟ್ಟು ಇನ್ನೇನು, ಅಂದರೆ ನನಗೆ ಬೇಕು ಈ ಥರದ ಆಸೆ ಇದೆ ಜೀವನದಲ್ಲಿ ಏನಾದ್ರು ಮಾಡಬೇಕು ಅನ್ನೋದೇ ಇದೆಯಾ? I and my friends want to start a school. We have already started planning. ನ್ಯಾಲಟ ಅಂತ ಒಂದು ಆಂಧ್ರ ಪ್ರದೇಶಲ್ಲಿ ಒಂದು ಜಾಗ ಇದೆ. ಇಟ್ಸ್ ಅ ಪ್ಲೇಸ್. We want to we want to hire the entire community of the people there, and we want to provide education. We want to start a school which provides education and every art form that there is. And yeah, that is a dream. ತುಂಬ ದೊಡ್ಡ ಪ್ರಯತ್ನ ಅನ್ಸುತ್ತೆ ಕನಸು, ಅಲ್ವಾ? ಹೌದು. ಇಟ್ಸ್ ಸ್ಟಾರ್ಟಿಂಗ್. ಹಾಗೇನೆ ಒಂದು ಗುರುಕುಲಂ ಅಲ್ಲಿ ಒಂದು ಓಪನ್ ಮಾಡಬೇಕಂತ ಒಂದು ತುಂಬ ಆಸೆ ಇದೆ. ಸೊ ನೋಡೋಣ. ಅಂದರೆ ನಿಮ್ಮ ಆಯನ ಟೀಮಿಂದನಾ ಅಥವಾ ನಿಮ್ಮ ಹೌದು, ನಮ್ಮ ಆಯನ ಟೀಮಿಂದ. ಈಗ ಆ ಮನೀಶ್ ಆಯಣ ಅನ್ನೋ ಸಪ್ರೇಟ್ ಕಾನ್ಸೆಪ್ಟ್ ಇಲ್ಲ. ಮನೀಶ್ ಆಯಣ ಎರಡು ಒಂದೇ. ಸೊ ನಾನು ಕಾಂಟ್ಯಾಕ್ಟ್ ಬುಕ್ಕಲ್ಲಿ ಮನೀಶ್ ಆಯನ ಅಂತಾನೆ ಸೇವ್ ಮಾಡಿರೋದು ನಾನು. ಹೌದು, ಎಕ್ಸಾಕ್ಟ್ಲಿ. ಸೊ ಆ ಥರನೇ. ಓಕೆ. ಸೊ ಅಂದರೆ ಈಗ ಕಮಿಂಗ್ ಬ್ಯಾಕ್, ನಿಮ್ಮ ಆಯನ ಟೀಮ್ ಎಷ್ಟು ಜನ ಇರುವಂಥದ್ದು, ಎಷ್ಟು ಡಿರೆಕ್ಟರ್ಸ್ ಇದ್ದಾರೆ, ಹೇಗೆ ಪರ್ಫಾರ್ಮೆನ್ಸಸ್ ಹೇಗೆ ಮಾಡ್ತಿರ್ತೀರಾ, ಎಲ್ಲೆಲ್ಲಿ ಮಾಡ್ತಿರ್ತೀರಾ? ಸೊ ಆಯಣನಲ್ಲಿ 5 ಡಿರೆಕ್ಟರ್ಸ್, ಅದರಲ್ಲಿ ನಾನೊಬ್ಬ. ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಮನೋಜ್ಞ ಬಾಲರಾಜು, ಹಾಗೆ ವಿಶಾಲ್ ಸಿ ಬಿ ಸ್ವಾಮಿ, ಪಲ್ಲವಿ ಮಂಜುನಾಥ್, ರಕ್ಷ ಗಣೇಶ್, ಹಾಗೆ ನಾನು ಮನೀಶ್ ಕುಮಾರ್. ನಾವು 5 ಜನ. ಹಾಗೆಯೇ ನಮ್ಮ ಬ್ಯೂಟಿಫುಲ್ ನಾಯಿಗಳು, 5 ನಾಯಿಗಳು, ಒಂದು ಕುಟುಂಬ. ಇದಲ್ಲದೆ ವಿ ಹ್ಯಾವ್ ಅ ವೆರಿ ಫ್ಯಾಂಟಾಸ್ಟಿಕ್ ಕೋರ್ ಟೀಮ್ ವಿಚ್ ಪರ್ಫಾರ್ಮ್ಸ್ ರೆಗ್ಯುಲರ್ಲಿ ವಿತ್ ಅಸ್, which goes up to 20 members. ಅದಲ್ಲದೆ ವಿ ಹ್ಯಾವ್ ಅ ಸ್ಟೂಡೆಂಟ್ ಬಾಡಿ ಆ್ಯಂಡ್ ಫ್ರೀಲಾನ್ಸಿಂಗ್ ಬಾಡಿ which goes up to almost 800 to 1000 members at this point. We have a very beautiful student body. ನಮ್ಮದೇ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ಆಯಣ ಸ್ಕೂಲ್ ಫಾರ್ ಮೂವ್ಮೆಂಟ್ ಆ್ಯಂಡ್ ಮ್ಯಾಡ್ನೆಸ್ ಅಂತ. ಆಲ್ಮೋಸ್ಟ್ ಇಟ್ಸ್ ಗೋನ ಬಿ 8-9 months. ಈಗ ನಾವು ಬಸವೇಶ್ವರ ನಗರದಲ್ಲೇ ಒಂದು ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೀವಿ. ಸೊ ಅದು ಕೋವಿಡಲ್ಲಿ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ದು. ನಮ್ಮ ಡ್ಯಾನ್ಸ್ ಕಮ್ಯುನಿಟಿ ಏನಿದೆ, ಇಟ್ಸ್ ಆಲ್ ಓವರ್ ದ ಗ್ಲೋಬ್. ಸೊ ಈಚ್ ಟೈಮ್ ವಿ ಟೂರ್ ಫಾರ್ ಎನಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ವಿ ಆಲ್ವೇಸ್ ಗೆಟ್ ಟು ಮೀಟ್ ಅವರ್ ಸ್ಟೂಡೆಂಟ್ಸ್ ಇನ್ ಸಮ್ ಆರ್ ದಿ ಅದರ್ ಕಂಟ್ರಿ. ಅಂದರೆ ಏನೇನು ಹೇಳ್ಕೊಡ್ತೀರಾ? ಭರತನಾಟ್ಯಂ ಹಾಗೆ ಇಂಡಿಯನ್ ಕಂಟೆಂಪ್ರರಿ. ದೀಸ್ ಆರ್ ದ 2 forms that we teach. And ಅಂದರೆ ಫ್ರಮ್ ದ ಬೇಸಿಕ್ಸ್ ಟಿಲ್ ಯು ಪಾಸ್ ದ ಎಕ್ಸಾಮ್ಸ್ ಆ ಥರನಾ? ಯಾ, ಭರತನಾಟ್ಯಂದಲ್ಲಿ ಯು ಹ್ಯಾವ್ ಎಕ್ಸಾಮ್ಸ್. ಯು ಹ್ಯಾವ್ ಯುವರ್ ಜೂನಿಯರ್, ಸೀನಿಯರ್, ಜೂನಿಯರ್, ವಿದ್ವತ್, ಸೆಕೆಂಡ್ ವಿದ್ವತ್ ಅಂತ. ಹಾಗೆಯೇ ಇಟ್ ಕಮ್ಸ್ ವಿತ್ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಸರ್ಟಿಫಿಕೇಷನ್ ಕೋರ್ಸಸ್. ಯಾ. ಅಲ್ಲ, ಈಗ ಜನಗಳ ಮುಂದೆ ಬರುವಂತಹ ಪ್ರಶ್ನೆ, ಮನೀಶ್ ಅವರು ಇಷ್ಟು ಬೇಗ ಹೆಂಗೆ ಇಷ್ಟೆಲ್ಲ ಕಲಿತು ಒಬ್ಬರು ಗುರು ಅಥವಾ ಒಬ್ಬರು ಡೈರೆಕ್ಟರ್ ಆಗೋಕ್ಕೆ ಸಾಧ್ಯ ಆಯಿತು ಅಂತ. ಸೊ ವಾಟ್ ಎವ್ರಿಬಡಿ ನೀಡ್ಸ್ ಅಂತ. ಈಗ ಯಾರೋ ಇನ್ನೊಬ್ರು ನಿಮ್ಮ ಥರದವರೇ ಡ್ಯಾನ್ಸ್ನಲ್ಲೋ ಅಥವಾ ಯಾವುದೊಂದು ಆರ್ಟ್ ಫಾರ್ಮಲ್ಲೋ ಆಸಕ್ತಿ ಇರುವಂಥವ್ರು, ನಾವು ಈ ಥರನೇ ಹೋಗಬೇಕು ಈ ಒಂದು ಜರ್ನಿಲಿ ಅಂತ ಹೇಳಿದ್ರೆ, ಈಗ ನೀವೇನು ಮಾಡಿದ್ರಿ ಅಥವಾ ಅದನ್ನು ಕಾಪಿ ಮಾಡೋದು ಬೇಡ, ಏನು ಮಾಡಬೇಕು ಅಂತ ಹೇಳೋದಾದ್ರೆ? ಐ ಥಿಂಕ್ ಹಾರ್ಡ್ ವರ್ಕ್. ಐ ಥಿಂಕ್ ದ್ಯಾಟ್ ವಿಲ್ ಲೀಡ್ ಯು ಎವ್ರಿವೇರ್. ಆನೆಸ್ಟ್ ವರ್ಕ್ ಅನ್ನೋದೇನಿರುತ್ತೆ, ಐ ಥಿಂಕ್ ದ್ಯಾಟ್ ಈಸ್ ದ ರಿಯಲ್ ಕೀ ಆಫ್ ಎವ್ರಿಥಿಂಗ್. ವೆನ್ ಯು ಪ್ಯಾಷನೇಟ್ಲಿ ಪರ್ಸ್ಯೂ ಸಮಥಿಂಗ್, ಯು ವಿಲ್ ಡೂ. ಬಿಕಾಸ್ ಐ ನೋ how successful you are, Santosh, because I've seen your work. It speaks volumes, and that's only possible when you really love what you do. ಆ ಒಂದು ಪ್ರೀತಿ ಇರೋದ್ರಿಂದ, ಹಾಗೆಯೇ ನಿಮ್ಮೊಂದು ಆನೆಸ್ಟ್ ವರ್ಕ್, ಹಾಗೆಯೇ ಡೆಫಿನೆಟ್ಲಿ ಸ್ವಲ್ಪ ಲಕ್, ಎಲ್ಲ ದೇವರ
ಸೊ ಆನೆಸ್ಟಿ ಮತ್ತು ಹಾರ್ಡ್ ವರ್ಕ್ ಇದ್ದರೆ ರೈಟ್ ಆಪರ್ಚುನಿಟಿ ಆ್ಯಂಡ್ ಯು ವಿಲ್ ಬಿ ಇನ್ ದ ರೈಟ್ ಹ್ಯಾಂಡ್ಸ್ ಅನ್ನೋದನ್ನು ನೀವು ನಂಬ್ತೀವಿ. ಯಾ ಐ ಆಮ್ ಟೆಲಿಂಗ್ ಯು ರೈಟ್ ಆನೆಸ್ಟ್ ವರ್ಕ್ ಇದ್ದರೆ ಆಪರ್ಚುನಿಟಿ ವಿಲ್ ಕಮ್ ಟು ಯು, ತಾನಾಗೆ ಬರುತ್ತೆ. ಮತ್ತು ಎಷ್ಟೋ ಸರ್ತಿ ರೈಟ್ ಹ್ಯಾಂಡ್ಸ್ ಹತ್ರ ಸಿಕ್ಕೊಳ್ಳೋದು ಇದೆಯಲ್ಲ, ಅದು ಬೈ ಲಕ್ ವರ್ಕ್ ಡೆಫಿನೆಟ್ಲಿ ಅದು ಎಕ್ಸ್ಪರ್ಟ್ ನಿಮ್ಗೆ ಅಯ್ಯನ ಅದೇ ವರ್ಕ್ ಆಗಿದ್ದು. ಅದು ಡೆಫಿನೆಟ್ಲಿ ಖಂಡಿತ. ಮನೀಶ್ ಅವರೇ, ಇಟ್ ವಾಸ್ ದಿಸ್ ಮೆಕ್ಯಾನಿಸಮ್ ದಟ್ ವಾಸ್ ವೇಟಿಂಗ್ ಟು ಹ್ಯಾಪನ್ ಆ್ಯಂಡ್ ಫೈನಲಿ ಇಟ್ ಹ್ಯಾಪನ್. ಸೊ ಸರ್ತಿ ರೈಟ್ ಹ್ಯಾಂಡ್ಸ್ ಹತ್ರ ಎಕ್ಸ್ಪರ್ಟ್ ನಿಮ್ಗೆ ಅಯ್ಯನ ಅದೇ ವರ್ಕ್ ಆಗಿದ್ದು. ಅದು ಇಟ್ ವಾಸ್ ದಿಸ್ ಅದೇ ವರ್ಕ್ ಆಗಿದ್ದು. ಅದು